ಎಲ್ಲರಿಗೂ ನಮಸ್ಕಾರ. ಹಲವು ವರ್ಷಗಳ ನಂತರ ಮತ್ತೆ ಇಲ್ಲಿ ನೀನಾಸಂಗೆ ಬರೋಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಇಲ್ಲಿರೋ ಒಂದು ಸಾಂಸ್ಕೃತಿಕ ಉತ್ಸಾಹ ನಾಡಿನಲ್ಲಿ ಎಲ್ಲೂ ಕೂಡ ನಾನು ಕಂಡಿಲ್ಲ, ನಾಡಿನಲ್ಲಿ ಮತ್ತು ಜಗತ್ತಿನಲ್ಲಿ ಎಲ್ಲೂ ಕಂಡಿಲ್ಲ. ಇಲ್ಲಿ ಬಂದು ಮಾತಾಡೋದು ಅಂದರೆ ಒಂದು ಬಹಳ ದೊಡ್ಡ ವಿಚಾರ. ನಮ್ಮ ಐತಾಳರು ನನ್ನ ಬಗ್ಗೆ ಎಷ್ಟು ದೀರ್ಘವಾಗಿ ಮಾತಾಡಿದ್ದಾರೆ ಅಂದರೆ, ನನಗೆ ಆರೋಗ್ಯ ಚೆನ್ನಾಗಿಲ್ಲ. ಅವರು ನನ್ನ ಬಗ್ಗೆ ಎಷ್ಟು ಹೇಳಿದ್ರು ಅಂದರೆ ನನಗೆ ತಾಕತ್ಕಿ ದವಾ ಆಗೋಯ್ತು. ನನಗದು ತಾಕತ್ತು ಬಂದುಬಿಟ್ಟಿದೆ. ಆದರೆ ಈ ಶೇಕ್ಸ್ಪಿಯರ್, ಕನ್ನಡದಲ್ಲಿ ಶೇಕ್ಸ್ಪಿಯರ್ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಕನ್ನಡದ ಬಗ್ಗೆಯೂ ಮಾತಾಡುತ್ತೇನೆ. ಆದರೆ ನಾನು ಯೋಚನೆ ಮಾಡಿದೆ, ಏನು ಮಾಡ್ಬೋದು ಶೇಕ್ಸ್ಪಿಯರ್ ಬಗ್ಗೆ. ಒಂದು ಯಾಂತ್ರಿಕ ಸಮೀಕ್ಷೆ ಮಾಡೋದೇ ಅಂತ ಪ್ರಯೋಜನ ಆಗೋದಿಲ್ಲ. ಆಮೇಲೆ ಸುಕಾಂತ ಭಟ್ಟಾಚಾರ್ಯವರು 1974 ಒಂದು ಲೇಖನದಲ್ಲಿ ಬರೀತಾರೆ. 1974 ಶೇಕ್ಸ್ಪಿಯರ್ನ 774 ಅನುವಾದಗಳು ಭಾರತೀಯ ಭಾಷೆಗಳಿಂದಾಗಲೇ ಆಗಿದ್ದಾವೆ. ಕನ್ನಡದಲ್ಲಿ ಮೊದಲನೇ ಸ್ಥಾನ ಬಂಗಾಳಿಯಲ್ಲಿ 127 ಆಗಿದೆಯಂತೆ. ಎರಡನೇ ಸ್ಥಾನ ತೆಲುಗಿನಲ್ಲಿ 83, ಮೂರನೇ ಸ್ಥಾನ ಕನ್ನಡದಲ್ಲಿ 67 ಇತ್ತಂತೆ ಆಗ. ಅಂದರೆ ಇದು ಅಪೂರ್ಣವಾದ ಅಂಕಿಅಂಶಗಳು. ಇನ್ನೂ ಭಾಳ ನಮ್ಮ ನ್ಯಾಷನಲ್ ಲೈಬ್ರರಿನಲ್ಲಿ ಅವರು ಕೂತು ಅಲ್ಲೊಂದು ಸಮೀಕ್ಷೆಯನ್ನು ಮಾಡಿ ಈ ಒಂದು ಇನ್ಫರೆನ್ಸ್ಗೆ ಅವರು ಬಂದಿದ್ದರು, ಒಂದು ಊಹೆಗೆ ಬಂದಿದ್ದರು. ಕನ್ನಡದ 67 ಅನುವಾದಗಳಾಗಿದ್ದಾವೆ, ಅತ್ಯುತ್ತಮ ಪ್ರಯೋಗಗಳಾಗಿದ್ದಾವೆ. ನೀನಾಸಂದಲ್ಲೇ ಭಾಳ ಒಳ್ಳೆಯ ಪ್ರಯೋಗಗಳಾಗಿದ್ದಾವೆ. ಹಿರಿಯರಾದ KV ಸುಬ್ಬಣ್ಣ ಅವರು ಶೇಕ್ಸ್ಪಿಯರ್ ಅನುವಾದ ಮಾಡಿದ್ದಾರೆ. ಟೈಮನ್ ಆಫ್ ಆಥೆನ್ಸ್ ಮಾಡಿದರು. ಟೈಮನ್ ಆಫ್ ಆಥೆನ್ಸ್ ಭಾರತದಲ್ಲಿ ಭಾಳ ಅಪರೂಪವಾಗಿ ಅನುವಾದವಾಗಿರೋ ನಾಟಕ, ಇನ್ಯಾರು ಮಾಡಿದ್ದ ಜ್ಞಾಪಕ ಇಲ್ಲ. ಹ್ಯಾಮ್ಲೆಟ್ ಮಾಡಿದರು. ನಮ್ಮ ಅಕ್ಷರ ಅವರು 5-6 ನಾಟಕಗಳು ಮಾಡಿದ್ದಾರೆ. ನಾನು ಕೂಡ BV ಕಾರಂತರ ಕಾಟಕ್ಕೆ ಬಿದ್ದು ಹಿಗ್ಲಿಯರ್ನ ಅನುವಾದ ಮಾಡಬೇಕಾಗಿ ಬಂತು. ಅದೊಂದು ದೊಡ್ಡ ಕಥೆ ಇದೆ, ಅದಕ್ಕೆ ಹೋಗೋದಿಲ್ಲ. ಆಮೇಲೆ ಅದನ್ನು ಇಲ್ಲಿ ನೀನಾಸಂನಲ್ಲಿ ನಮ್ಮ ಗೆಳೆಯ ರಘುನಂದನ್ ಅವರು ಪ್ರಯೋಗ ಮಾಡಿದರು. ಅದರಲ್ಲಿ ಭಾಳ ನನಗೆ ಜ್ಞಾಪಕ ಇರೋದು ಅಂದರೆ, ಆ ವಿದೂಷಕನ ಪಾತ್ರ ಎಷ್ಟು ಗಂಭೀರ ಮಾಡಿಬಿಟ್ರು ಅಂದರೆ, ಅಲ್ಲಿ ಲಿಯರ್ ವಿದೂಷಕನ ಥರ ಕಾಣ್ತಾಯಿದ್ದೆ. ಅದು ಒಂದು ಥರದ ಸೃಜನಶೀಲತೆ. ಈ ಶೇಕ್ಸ್ಪಿಯರ್ನ ಭಾರತದಲ್ಲಿ ಶೇಕ್ಸ್ಪಿಯರ್ನ ಒಂದು ಏನು ಹೇಳ್ಬೋದು, ಆಗಮನ ಯಾವ ಥರದಲ್ಲಾಗಿದೆ ಅದನ್ನು ಎಲ್ಲ ಲೆಕ್ಕ ಕೇಳೋಕ್ಕಾಗಲ್ಲ. ಕೆಲವು ಪ್ರಧಾನವಾದ ಪ್ರವೃತ್ತಿಗಳನ್ನು ಮಾತ್ರ ಕುರಿತು ನಾನು ಮಾತಾಡ್ತೀನಿ. ಒಂದು, ಶೇಕ್ಸ್ಪಿಯರು ಭಾರತದ ಎಲ್ಲ ಭಾಷೆಯ ಲೇಖಕರಿಗೂ ಕೂಡ ಒಬ್ಬ ದೊಡ್ಡ ಸವಾಲಾಗಿದ್ದಾರೆ. ಎಲ್ಲರೂ ಅನುವಾದಕ್ಕೆ ಕೈ ಹಾಕಿದ್ದಾರೆ. ರವೀಂದ್ರನಾಥ್ ಠಾಕೂರರು 13ನೇ ವಯಸ್ಸಿನಲ್ಲಿ ಮ್ಯಾಕ್ಬೆತ್ನ ಭಾಗಶಃ ಅನುವಾದ ಮಾಡಿದರು. ಬಂಗಾಳಿಯಲ್ಲೇ 19ನೇ ಶತಮಾನದ ಆದಿ ಭಾಗದಲ್ಲೇ ಶೇಕ್ಸ್ಪಿಯರ್ ಅನುವಾದಗಳು ಪ್ರಯೋಗಗಳು ಶುರುವಾಯಿತು. ಒಂದು ಆಂಗ್ಲೋ ಇಂಡಿಯನ್ ಸಮುದಾಯದವರು ಮಾಡ್ತಾಯಿದ್ದು,
ಮತ್ತು ಇಂಗ್ಲೀಷ್ ಶಿಕ್ಷಿತ ಜನಗಳು ಮಾಡ್ತಾಯಿದ್ದ ರಂಗಭೂಮಿಯಲ್ಲಿ ಅದರಲ್ಲಿ ರೂಪಾಂತರಗಳು. ಹರರಾಯನವನೊಬ್ಬ ನಾಟಕ ಮಾಡಿದಂಥದ್ದು, ಅದು ರುದ್ರಪಾಲ ಅಂತ, ಅದು ಮ್ಯಾಕ್ಬೆತ್ ನಾಟಕ. ಅದನ್ನು ಅವನು ಪಂಜಾಬಿನ ಹಿಂದೂ ಮುಸ್ಲಿಂ ಒಂದು ಸಂಘರ್ಷದ ಸಂದರ್ಭದಲ್ಲಿ ಅದು ರೂಪಾಂತರ ಮಾಡಿದ್ದಾನೆ. ಇನ್ನೂ ಕೆಲವು ಜನ ಅದನ್ನು ಅನುವಾದ ಮಾಡಿದ್ರು. ಆಮೇಲೆ ಬಂಗಾಳಿಯಲ್ಲಿ ರವೀಂದ್ರನಾಥ್ ಠಾಗೋರು, ಗಿರೀಶ್ ಚಂದ್ರ ಘೋಷ್ ಕೂಡ ಮ್ಯಾಕ್ಬೆತ್ನ ಅನುವಾದ ಮಾಡಿದ್ದ. ಆಮೇಲೆ ಆತನ ಅನುವಾದ ಭಾಳ ಶ್ರೇಷ್ಠವಾಗಿದೆ ಅಂತಾರೆ. ಆದರೆ ಅವನು ಅದರಲ್ಲಿ ಸಂಸ್ಕೃತ ಛಂದಸ್ಸುಗಳನ್ನು ಬಳಸಿದ್ದಾನೆ. ಒಂದು ಅನುವಾದದ ದಾರಿ, ಇನ್ನೊಂದು ರೂಪಾಂತರದ ದಾರಿ. ಈ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಸೀಸರ್ನ ಕೊಂದಾಗ ಆ ಕೊಲೆ ಮಾಡಿದವರು ಹೇಳ್ತಾರೆ, ಎಷ್ಟು ನಿಮಿಷ ಬಂದಿದೆ, how many ages hence shall this a lofty scene be acted over in states unborn and accent yet unknown. ಇನ್ನು ಎಷ್ಟು ಯುಗಗಳಲ್ಲಿ ನಮ್ಮ ಈ ಉನ್ನತವಾದ ದೃಶ್ಯ ನಟನೆಯಾಗುತ್ತೆ, ಇನ್ನೂ ಹುಟ್ಟದ ದೇಶಗಳಲ್ಲಿ, ಇನ್ನೂ ಗೊತ್ತಿರದ ಭಾಷೆಗಳಲ್ಲಿ. ಇದು ಒಂದು ರೀತಿ ಪ್ರವಾದಿತ್ವದ ಮಾತಿನಂತೆ ಕಾಣ್ತಾ ಇದೆ. ಯಾಕೆಂದರೆ ಶೇಕ್ಸ್ಪಿಯರ್ನ ಅಷ್ಟೊಂದು ವಿಭಿನ್ನ ರೀತಿಯಲ್ಲಿ ಜಗತ್ತಿನಾದ್ಯಂತ ಪ್ರಯೋಗ ಮಾಡಲಾಗಿದೆ. ಇತ್ತೀಚೆಗೆ ಕಳೆದ 70-30 ವರ್ಷಗಳಿಂದ ಇದೊಂದು ಡಿಕಾಲನೈಸೇಷನ್ ಥಿಯರಿ ಅಂತ ಒಂದು ಬಂದು, ಎಲ್ಲವೂ ಕಾಲನೈಸೇಷನಿಂದ ಹುಟ್ಟಿದ್ದು ಥರ ಮಾತಾಡ್ತಿದ್ದಾರೆ ಅವರು. ಬಹುಶಃ ದೇವರದ್ದು ಕಾಲನೈಸೇಷನ್ ಸೃಷ್ಟಿ ಮಾಡೋದಂಥ ರೀತಿ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ಜಾತಿ ಪದ್ಧತಿ ಇರಲೇ ಇಲ್ಲ, ಅದು ನಮ್ಮ ಕಾಲನೈಸೇಷನ್ ಸೃಷ್ಟಿ ಮಾಡಿದ್ದು ಅಂತ. ಇರಲಿ, ಅವರೇನು ಹೇಳ್ತಾರೆ ಅಂದರೆ, ಶೇಕ್ಸ್ಪಿಯರ್ನ ವಿಶ್ವವಿಖ್ಯಾತಿ ಕಾಲನೈಸೇಷನ್ ಒಂದು ಕುತಂತ್ರ. ಇಂಗ್ಲೆಂಡು ಶೇಕ್ಸ್ಪಿಯರ್ನ ತನ್ನ ಒಂದು ಉನ್ನತಿಯ ಸಂಕೇತವನ್ನಾಗಿ ಎಲ್ಲ ಕಡೆ ಕೊಂಡೊಯ್ತು. ಆಮೇಲೆ ವಸಾಹತುಶಾಹಿ ಪದ್ಧತಿಗೂ ಶೇಕ್ಸ್ಪಿಯರ್ಗೂ ಬಹಳ ಸಂಬಂಧ ಇದೆ. ಶೇಕ್ಸ್ಪಿಯರ್ನ ಕಾಲದಲ್ಲೇ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು. ಆಮೇಲೆ ಒಂದು ಅಂಕಿಅಂಶದ ಪ್ರಕಾರ 1618 ಇಂಗ್ಲೆಂಡಿನಿಂದ ಬರುತ್ತಿದ್ದ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಹಡಗಿನಲ್ಲಿ, ಆ ಹಡಗಿನಲ್ಲಿ ಬರ್ತಾ ಇದ್ದವರು ಶೇಕ್ಸ್ಪಿಯರ್ ನಾಟಕಗಳನ್ನು ಮನರಂಜನೆಗೆ ಆಡ್ತಾಯಿದ್ರು. ಆದರೆ ವಸಾಹತುಶಾಹಿ ಪದ್ಧತಿ ಶೇಕ್ಸ್ಪಿಯರ್ ಓದಿದ್ದಾನೆ. ಶೇಕ್ಸ್ಪಿಯರ್ ಟೆಂಪೆಸ್ಟ್ ನಾಟಕವನ್ನು ಬರೆದಾಗ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು ಒಂದು ವೆಸ್ಟ್ ಇಂಡೀಸ್ಗೆ ಹೋಗಿ ಭಗ್ನವಾದ ಒಂದು ನೌಕೆ, ಅದರ ಹೆಸರು ಮರ್ಚೆಂಟ್ಸ್ ಇನ್ಕ್ರೀಸ್ ಅಂತ. ಅದರ ಬಗ್ಗೆ ಆ ಕಾಲದ ಒಬ್ಬ ಯಾರೋ ಪ್ಯಾಂಫ್ಲೆಟ್ ಬರುತ್ತೆ, ಅದು ನೋಡ್ಕೊಡೋದು, ಅದರಿಂದ ಪ್ರೇರಿತರಾಗಿ ಟೆಂಪೆಸ್ಟ್ ನಾಟಕವನ್ನು ಬರೀತಾರೆ. ಹೀಗಾಗಿ ಶೇಕ್ಸ್ಪಿಯರು ಎಲ್ಲೆಲ್ಲಿ ಇಂಗ್ಲೆಂಡಿನ ಒಂದು ವಸಾಹತುಶಾಹಿ ಪದ್ಧತಿ ಬಲವಾಯಿತು ಅಲ್ಲೆಲ್ಲ ಪ್ರಸಿದ್ಧನಾಗಿದ್ದು ನಿಜ. ಆದರೆ ವಸಾಹತುಶಾಹಿ ಪದ್ಧತಿ ಬರೀ ಶೇಕ್ಸ್ಪಿಯರ್ ತರಲಿಲ್ಲ,
ಅದು ಮಿಲ್ಟನ್ ತಂತು, ಟೆನಿಸನ್ ತಂತು, ಅವನ್ ತಂತು, ಇವನ್ ತಂತು, ಇವರೆಲ್ಲ ಯಾಕಷ್ಟು ಪ್ರಭಾವಶಾಲಿಗಳಾಗಿ ಬೆಳೆಯಲಿಲ್ಲ? ಒಂದು ಪ್ರಶ್ನೆ. ಎರಡನೆಯದು, ಯಾವ ಯಾವ ದೇಶಗಳಲ್ಲಿ ಇಂಗ್ಲೆಂಡಿನ ವಸಾಹತುಶಾಹಿ ಅಸ್ತಿತ್ವ ಇರಲಿಲ್ಲ, ಅಲ್ಲಿ ಕೂಡ ಶೇಕ್ಸ್ಪಿಯರ್ ಯಾಕೆ ಪ್ರಸಿದ್ಧನಾದ? ಉದಾಹರಣೆಗೆ ನಾರ್ಡಿಕ್ ದೇಶಗಳಲ್ಲಿ ಶೇಕ್ಸ್ಪಿಯರ್ನ ಇಂಗ್ಲೆಂಡಿನ ವಸಾಹತುಶಾಹಿ ಪದ್ಧತಿ ಇರಲಿಲ್ಲ. ಆದರೆ ಸ್ವೀಡನ್ನಿನಲ್ಲಿ ನಂಬರ್ 1 ಫೇಮಸ್ ಪ್ಲೇ ರೈಟ್ ಅಂದರೆ ಶೇಕ್ಸ್ಪಿಯರ್. ಆಗಸ್ಟ್ ಸ್ಟ್ರೀಟ್ಬರ್ಗ್, ಶೇಕ್ಸ್ಪಿಯರ್ ನಂತರದ ಯುರೋಪಿನ ಅತ್ಯಂತ ದೊಡ್ಡ ನಾಟಕಕಾರ, ನನ್ನ ಪ್ರಕಾರ ಇಬ್ಸನ್ ಅಲ್ಲ, ಆಗಸ್ಟ್ ಸ್ಟ್ರೀಟ್ಬರ್ಗ್, ಅವನು ಕೂಡ ಶೇಕ್ಸ್ಪಿಯರ್ನಿಂದ ಅನುವಾದ ಮಾಡಿದ್ದಾನೆ. ಮತ್ತು ಶೇಕ್ಸ್ಪಿಯರ್ನ ಐತಿಹಾಸಿಕ ನಾಟಕಗಳಿಂದ ಪ್ರೇರಿತನಾಗಿ ಗುಸ್ತಾಫಾ ಟ್ರಿಲಜಿ ಅಂತ ಒಂದು ನಾಟಕವನ್ನು ಓದಿ ಬರೆದಿದ್ದಾನೆ. ರಷ್ಯಾ ಇಂಗ್ಲೆಂಡಿನ ಜೊತೆ ವಸಾಹತು ಸಂಬಂಧ ಇಟ್ಕೊಂಡಿರಲಿಲ್ಲ. ಆದರೆ ಬೋರಿಸ್ ಪಾಸ್ಟರ್ನಾಕ್ನಂಥ ರಷ್ಯಾದ ಮಹಾಕವಿ ಶೇಕ್ಸ್ಪಿಯರ್ನ ಅನುವಾದವನ್ನು ಮಾಡಿದ್ದಾರೆ. ಜರ್ಮನಿಗೆ ಇಂಗ್ಲೆಂಡಿನ ಜೊತೆಗೆ ವಸಾಹತುಶಾಹಿ ಸಂಬಂಧ ಇರಲಿಲ್ಲ. ಆದರೆ ಜರ್ಮನ್ ಭಾಷೆಯಲ್ಲಿ ಶೇಕ್ಸ್ಪಿಯರ್ನ ಎಷ್ಟು ಅನುವಾದಗಳು ಆಗ್ತಾ ಬಂದಿದ್ದಾವೆ ಅಂದರೆ, ಆ ಶೇಕ್ಸ್ಪಿಯರ್ನ ಅನುವಾದಗಳನ್ನು ನೀವು ಗಮನಿಸ್ತಾ ಹೋದರೆ ಜರ್ಮನ್ ಭಾಷೆಯ 18ನೇ ಶತಮಾನದಿಂದ ನಂತರ 17ನೇ ಶತಮಾನದ ನಂತರದ ಜರ್ಮನ್ ಭಾಷೆಯ ಬೆಳವಣಿಗೆಯ ವಿವಿಧ ಹಂತಗಳು ನಮಗೆ ಸಿಗ್ತವೆ. ಹೀಗಾಗಿ ಶೇಕ್ಸ್ಪಿಯರ್ನ ಪ್ರತಿಭೆಯನ್ನಾಗಲಿ ಪ್ರಭಾವವನ್ನಾಗಲಿ ನಾವು ವಸಾಹತುಶಾಹಿ ಪದ್ಧತಿಗೆ ಜೊತೆಗೆ ನೇರವಾಗಿ ತಳುಕು ಹಾಕಲು ಸಾಧ್ಯವಿಲ್ಲ. ಶೇಕ್ಸ್ಪಿಯರು ಅದೇನು ಸರ್ವಜ್ಞ ಆಗಿರಲಿಲ್ಲ. ನಾನು ಶೇಕ್ಸ್ಪಿಯರ್ ಸ್ವಪ್ನಕ್ಕೆ ಬರೆದಾಗ ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳನ್ನು ನಾನು ಸ್ವಲ್ಪ ಕಣ್ಣಾಡಿಸಿ ನೋಡಿದೆ. ಅಲ್ಲಿ ಭಾರತ ಬಗ್ಗೆ ನನಗೆ ಸಿಕ್ಕಿದ ಉಲ್ಲೇಖಗಳು ಒಂದು 7-8 ಸಿಕ್ಕಿರಬೇಕು. ಅಲ್ಲಿ 2-3 ನನಗೆ ಜ್ಞಾಪಕ ಇದೆ. ನಿನ್ನೆ ನಾಟಕದಲ್ಲಿ ಒಂದು ಮಾತು ಬಂತು, ಭಾರತದ ಭೂಪಟಕ್ಕಿಂತ ಹೆಚ್ಚು ಗೆರೆಗಳಿದ್ದಾವೆ ಅಂತ. ಅಲ್ಲಿ ಒರಿಜಿನಲ್ ಇತ್ತೋ ಅಥವಾ ಇವರು ಸೇರಿಸಿ ಅನುವಾದ ಸೇರಿಸಿ ನನಗೆ ಗೊತ್ತಿಲ್ಲ ಅದು. ಆದರೆ ಮುಖ್ಯವಾಗಿ ಒಂದು ಉಲ್ಲೇಖ ಒಥೆಲೋದಲ್ಲಿ ಬರುತ್ತೆ. ಒಥೆಲೋ ಡೆಸ್ಡೆಮೋನಾಳನ್ನು ಕೊಂದ ಮೇಲೆ ಅವಳು ತಪ್ಪಿತಸ್ಥಳಲ್ಲ ಅಂತ ಅವನಿಗೆ ಗೊತ್ತಾದ ಮೇಲೆ ಅವನು ಹೇಳ್ತಾನೆ, ನಾನು ಒಬ್ಬ ಹೀನ ಭಾರತೀಯನಂತೆ, ಲೈಕ್ ಎ ಬೇಸ್ ಇಂಡಿಯನ್ ಹೂ ಥ್ರೂ ಅವೇ ದ ಪರ್ಲ್ ವರ್ದಿಯರ್ ದ್ಯಾನ್ ಹಿಸ್ ಹೋಲ್ ಟ್ರೈಬ್, ತನ್ನ ಇಡೀ ಕುಲಕ್ಕಿಂತ ಶ್ರೇಷ್ಠವಾದ ಒಂದು ರತ್ನವನ್ನು ಬಿಸುಟ ಒಬ್ಬ ಕ್ಷುದ್ರ ಭಾರತೀಯದಂತೆ ನಾನು ಅಂತ ಒಥೆಲೋ ತನ್ನಂತ ಕರ್ಕೊಳ್ತೇನೆ. ಇದು ಮೆಜರ್ ಫಾರ್ ಮೆಜರ್ ನಾಟಕದಲ್ಲಿ ಆ ಒಂದು ಸ್ತ್ರೀ ಪಾತ್ರ ಹೇಳುತ್ತೆ. ಅವಳು ಒಬ್ಬ ಡ್ಯೂಕನ್ನು ನಿರರ್ಥಕವಾಗಿ ಪ್ರೀತಿಸ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ಲೈಕ್ ಎ ಬೇಸ್ ಇಂಡಿಯನ್ praying, kneeling down before the sun all day without knowing it was wrong. ಒಬ್ಬ ಮೂರ್ಖ ಭಾರತೀಯ ಇಡೀ ದಿವಸ, ಅದೇ ಮೂರ್ತಿ ಪೂಜೆ ತಪ್ಪ ಕ್ರೈಸ್ತರ ಪ್ರಕಾರ, ಸೂರ್ಯನ ಮುಂದೆ ಮಂಡಿ ಯೂರಿ ಕೂತಿರ್ತಾನೆ. ಆ ಥರ ನಾನು ಕೂಡ ಹುಲ್ಲು ಆಗೋಗುತ್ತೆ ಅಂತವಳು ತನ್ನನ್ನು ತಾನು ಬೈಕೊತಾಳೆ. ಟ್ರೊಯ್ಲಿಯಸ್ ಮತ್ತು ಕ್ರೆಸಿಡಾ ನಾಟಕದಲ್ಲಿ ಒಂದು ಮಾತು ಬರುತ್ತೆ. ಟ್ರೊಯ್ಲಿಯಸ್ ಹೇಳ್ತಾನೆ, ಕ್ರೆಸಿಡಾಸ್ ಬೆಡ್ ಈಸ್ ಇಂಡಿಯಾ and she lays there like a pearl. ಅವಳು ಮಲಗಿರುವ ಹಾಸಿಗೆಯೇ ಇಂಡಿಯಾ, ಅಲ್ಲಿ ಅವಳು ಒಂದು ಶ್ರೇಷ್ಠ ರತ್ನದಂತೆ ಮಲಗಿದ್ದಾಳೆ. ಅಂದರೆ
ವಸಾಹತುಶಾಹಿ ಪದ್ಧತಿ ವಸಾಹತುಗಳನ್ನು ಯಾವ ರೀತಿ ಕಂಡಿತು ಅಂದರೆ ತಾವು ಲೂಟಿ ಮಾಡಲು ಯೋಗ್ಯವಾಗಿರುವ ಸಂಪತ್ತಿನ ಆಗ್ರಹವನ್ನಾಗಿ ಕಂಡಿತು. ಶೇಕ್ಸ್ಪಿಯರ್ ಕೂಡ ಅದೇ ರೀತಿ ಕಂಡ. ಆಮೇಲೆ ತನ್ನ ಕಾಲದ ಅನೇಕ ಮೂಢನಂಬಿಕೆಗಳು ಹೋಗಿದ್ದು. ಉದಾಹರಣೆಗೆ ಯಹೂದಿಗಳನ್ನು ನಾವು ನಾಟಕದ ಚಿತ್ರಿಸಿರೋದು ಮರ್ಚೆಂಟ್ ಆಫ್ ವೆನಿಸ್ನಲ್ಲಿ. ಯಾವಾಗಲೂ ಖಳನಾಯಕರಾಗಿ ಬರ್ತಾರೆ, ಶೇಕ್ಸ್ಪಿಯರಲ್ಲಾಗಲಿ ಮಾರ್ಲೋದಲ್ಲಾಗಲಿ. ಆಮೇಲೆ ಒಥೆಲೋ ನಾಟಕದಲ್ಲಿ ಕೂಡ ಅವನ ಜನಾಂಗದ ಹಿನ್ನೆಲೆ ಒಥೆಲೋ ಮತ್ತು ಡೆಸ್ಡೆಮೋನಾಳ ಪ್ರೇಮದ ಒಂದು ವಿಫಲತೆಯಲ್ಲಿ ಅದರದ್ದು ಕಾರಣ ಇದೆ. ಯಾಕಂದರೆ ಒಥೆಲೋ 3 ಅವನು ಕಪ್ಪಿರ್ತಾನೆ. ಡೆಸ್ಡೆಮೋನ ತನ್ನ ಮಗಳು ಒಥೆಲೋನ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಅವ್ರ ತಂದೆ ಹೇಳ್ತಾನೆ, ಹೌ ಕ್ಯಾನ್ ಶೀ ಫಾಲ್ ಇನ್ ಲವ್ ವಿತ್ ಎ ಥಿಂಗ್ ಶಿ ಶುಡ್ ಡೇರ್ ನಾಟ್ ಲುಕ್ ಅಟ್. ಯಾವ ಮುಖವನ್ನು ನೋಡಲು ಕೂಡ ಅವಳಿಗೆ ಹೆದರಬೇಕು ಅಂತ ಒಬ್ಬ ಕರಿಯನ್ನು ಇವಳು ಯಾವ ಥರ ಪ್ರೀತಿಸಲು. ಆದರೆ ವಾಸ್ತವವಾಗಿ 3ಗಳು ಕರಿಯರಾಗಿರೋದಿಲ್ಲ. ಶೇಕ್ಸ್ಪಿಯರ್ ಆ ಥರ ತಿಳ್ಕೊಂಡಿದ್ದ. ಸೊ ತನ್ನ ಕಾಲದ ಎಲ್ಲ ಅರೆಬರೆ ತಿಳುವಳಿಕೆ ಅಜ್ಞಾನ ಅವನು ಇತ್ತು ವ್ಯಕ್ತಿಯಾಗಿ. ಸ್ಟೀವನ್ ಸ್ಪೆಂಡರ್ ಅನ್ನುವ ಒಬ್ಬ ಭಾಳ ಪ್ರಸಿದ್ಧ ಕವಿ, ಸುಮಾರು 50ರ ದಶಕ ಪ್ರಸಿದ್ಧ ಆದದ್ದು. ಇದು ಇಂಗ್ಲೀಷ್ ಕ್ಲಾಸ್ ರೂಮ್ ಅನ್ನೋ ಒಂದು ಕವಿತೆ ಬರೆದಿದೆ, ಭಾಳ ಪ್ರಸಿದ್ಧ ಕವಿತೆ. ಹೇಳ್ತದೆ ಅವರು, ಶೋರ್ಲಿ ಶೇಕ್ಸ್ಪಿಯರ್ ವಾಸ್ ರಾಂಗ್. ಶೇಕ್ಸ್ಪಿಯರ್ ಕೂಡ ತಪ್ಪುಗಳು ಮಾಡಿದ್ದಾರೆ ವ್ಯಕ್ತಿಯಾಗಿ, ವಿಚಾರದಲ್ಲಿ. ಆದರೆ ಶೇಕ್ಸ್ಪಿಯರ್ನ ನಾಟಕಗಳು ಅವನ ವ್ಯಕ್ತಿತ್ವವನ್ನು ಬಿಕ್ಕಿ ಬೀರಿ ಹೋದ ನೋವು ಅಂತ ಕವನ ಹೇಳ್ತಾರಲ್ಲ, ಬಿಕ್ಕಿ ಬೀರಿ ಹೋಗ್ತದೆ. ಆ ನಾಟಕಗಳನ್ನು ಅವನ ಯುಗಕ್ಕೆ ಮತ್ತು ಅವನ ವ್ಯಕ್ತಿತ್ವದ ಬಲಾಬಲಗಳಿಗೆ ನಾವು ಪಿನ್ನೋದು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದರ ಪ್ರಭಾವವನ್ನು ನಾವು ನೋಡಬೇಕಾಗ್ತದೆ. ಆಮೇಲೆ ಇನ್ನೊಂದು ನೆನಪಿಡಬೇಕಾದ ವಿಚಾರ ಅಂದರೆ, ಶೇಕ್ಸ್ಪಿಯರ್ನ ನಾಟಕಗಳು ನಾವು ಅದು ಅನೇಕ ಸಲ ಅನುವಾದದ ಬಗ್ಗೆ ಮಾತಾಡಬೇಕಾದ್ರೆ ಮೂಲ ಕೃತಿಗಳನ್ನಾಗಿ ಒರಿಜಿನಲ್ ಆಗಿ ನೋಡ್ತಾ ಇದ್ದೀವಿ. ಇವತ್ತು ನಿರ್ವಸತೀಕರಣದ ಅನುವಾದ ಸಿದ್ಧಾಂತದ ಪ್ರಕಾರ ಮೂಲವೆನ್ನುವುದು ಒಂದು ಮಿಥ್ಯೆ, ಮೂಲ ಅನ್ನೋದು ಇಲ್ಲವೇ ಇಲ್ಲ. ಇದು ಚರ್ಚಾಸ್ಪದವಾದ ವಿಚಾರ. ಸೊ ಮೂಲವ್ಯಾಧಿ ಅನೇಕ ಅನುವಾದದ ಚರ್ಚೆಗಳಿಗೆ ತಗಲಿದೆ. ಆದರೆ ಶೇಕ್ಸ್ಪಿಯರ್ನ ಬಗ್ಗೆ ಮಾತಾಡುವಾಗ ಈ ಮೂಲವ್ಯಾಧಿಗೆ ಜಾಗವೇ ಇಲ್ಲ. ಅವನ ಯಾವ ನಾಟಕವೂ ಕೂಡ ಸ್ವತಂತ್ರ ನಾಟಕವಲ್ಲ. ಅವನು ಬರೆದ ಅಷ್ಟೂ ನಾಟಕಗಳಿಂದ ನನಗೆ ಗೊತ್ತಿದ್ದಾಗೆ ಒಂದೇ ಒಂದು ನಾಟಕ ಸಮಕಾಲೀನ ಇಂಗ್ಲೆಂಡಿನಲ್ಲಿ ಅದು ನಡೆಯುತ್ತೆ, ಮೆರಿ ವೈಫ್ಸ್ ಆಫ್ ವಿಂಡ್ಸರ್ ಅಂತ. ಅದು ಬಿಟ್ಟ ಎಲ್ಲ ನಾಟಕಗಳು ಕೂಡ ಬೇರೆ ಕಾಲಗಳಲ್ಲಿ, ಬೇರೆ ದೇಶಗಳಲ್ಲಿ, ಇನ್ ಸ್ಟೇಟ್ಸ್ ಅನ್ಬಾರ್ನ್ ಆ್ಯಂಡ್ ಆಕ್ಸೆಂಟ್ಸ್ ಅನ್ನೋನ್ ಅಂತ ಕರೀತದೆ ಅಂತ ಕಡೆ ನಡೆದೇ ಒಂದು. ಉದಾಹರಣೆ ಹ್ಯಾಮ್ಲೆಟ್ ನಾಟಕ ತಗೊಳ್ಳಿ. ಹ್ಯಾಮ್ಲೆಟ್ ನಾಟಕವೇ ಒಂದು ರೂಪಾಂತರ. ಥಾಮಸ್ ಕಿಡ್ನ ಸ್ಪ್ಯಾನಿಷ್ ಟ್ರಾಜಿಡಿ ಮತ್ತು ಹ್ಯಾಮ್ಲೆಟ್ ಅಂತ 2 ನಾಟಕಗಳಿದ್ದಾವೆ. ಇದನ್ನು ನೋಡಿದಾಗ ನಿಮಗೆ ಶೇಕ್ಸ್ಪಿಯರು ಎಷ್ಟರ ಮಟ್ಟಿಗರಿಂದ ಪ್ರೇರಣೆ ಪಡೆದಿದೆ, ರೂಪಾಂತರಿಸಿದ ನಮ್ಗೆ ಗೊತ್ತಾಗುತ್ತೆ. ಆದರೆ ಶೇಕ್ಸ್ಪಿಯರು ಮುಟ್ಟಿದ್ದದಲ್ಲೇ ಚಿನ್ನ ಮಾಡ್ತದೆ. ಥಾಮಸ್ ಕಿಡ್ನ ಸ್ಪ್ಯಾನಿಷ್ ಟ್ರಾಜಿಡಿ ಒಂದು ಭಾಳ ರೂಕ್ಷವಾದ ಒಂದು
ರೆವೆಂಜ್ ಟ್ರಾಜಿಡಿ, ಪ್ರತೀಕಾರದ ನಾಟಕ. ಆದರೆ ಶೇಕ್ಸ್ಪಿಯರ್ ಅದಕ್ಕೆ ಕೊಡುವ, ಆ ಕಥೆಗೆ ಕೊಡುವ ಆಳಗಳು, ಆಯಾಮಗಳು ಯಾವುದಲ್ಲಿಲ್ಲ. ಸೊ ನಾವು ಶೇಕ್ಸ್ಪಿಯರ್ನ ಅನುವಾದ ಮಾಡುವಾಗ ಈಗಾಗಲೇ ಅನುವಾದಿತ ಕೃತಿಯನ್ನು ಅನುವಾದ ಮಾಡ್ತಿರೋದು ನಾವು ಇಟ್ಕೊಳ್ಳೋದು. ಆಮೇಲೆ ಅನುವಾದದ ಬಗ್ಗೆ ಇರುವ ಅಥವಾ ರೂಪಾಂತರಕ್ಕನ್ನು ಅನ್ವಯಿಸ್ಬೋದು. ಎರಡು ಸಿದ್ಧಾಂತ: ಮೂಲ ಕೃತಿಗೆ ಬದ್ಧವಾಗಿರಬೇಕು ಅಂತ, ಫಿಡಿಲಿಟಿ ಟು ದಿ ಒರಿಜಿನಲ್. ಯಾವಾಗ ಅದಿರೋದಿಲ್ಲ, ಸ್ವತಂತ್ರವನ್ನು ವಹಿಸ್ತಾನೆ ಅನುವಾದಕ, ಅದನ್ನು ಅಡ್ಯಾಪ್ಟೇಷನ್ ಅಂತ ನಾವು ಕರಿತೀವಿ. ಈ ರೀತಿಯ ಒಂದು ವಿಂಗಡಣೆ ಭಾಳ ಯಾದೃಚ್ಛಿಕವಾದದ್ದು, ಮೊದಲು ಇರಲಿಲ್ಲ. ಉದಾಹರಣೆಗೆ ಶೇಕ್ಸ್ಪಿಯರ್ ಎಲ್ಲೂ ಕೂಡ ನಾಟಕಗಳನ್ನ ಅನುವಾದ ರೂಪಾಂತರ ಕರ್ಕೊಂಡಿಲ್ಲ. ಒಂದು ಯಾವುದೇ ನಾಟಕ ತಗೊಳ್ಳಿ, ಮ್ಯಾಕ್ಬೆತ್ ಯಾವುದೋ ಒಂದು ಇತಿಹಾಸದ ಪುಸ್ತಕ ತೊಗೊಂಡ, ಅವನ ರೋಮನ್ ನಾಟಕಗಳ ಮೂಲವನ್ನು ನಾರ್ತ್ನ ಲೈವ್ಸ್ ಆಫ್ ಗ್ರೀಕ್ಸ್ ರೋಮನ್ಸ್ನ ತೊಗೊಂಡ, ಟ್ರೋಲಿಯಸ್ ಅಂಡ್ ಪ್ರೆಸಿಡಾದನ್ನು ಚಾಸರ್ನ ಕವಿತೆಯನ್ನು ತಗೊಂಡ, ಎಲ್ಲ ಬೇರೆ ಬೇರೆ ಕಡೆಯಿಂದ ಅವನು ಎರವಲು ಪಡೆದು, ಯಾಕೆ ಕಾಪಿರೈಟ್ ಇರಲಿಲ್ವಲ್ಲ, ನಾಟಕ ಮಾಡ್ತಿದ್ದ. ಆದರೆ ಕಾಪಿರೈಟ್ ಯುಗದ ನಂತರ ಅಥೆಂಟಿಸಿಟಿ ಶುರುವಾಯಿತು ಟ್ರಾನ್ಸ್ಲೇಷನಲ್ಲಿ, ಫಿಡೆಲಿಟಿ ಟು ದಿ ಒರಿಜಿನಲ್. ಬಹುಶಃ ನನಗೆ ಗೊತ್ತಿಲ್ಲ, ಇತಿಹಾಸಕಾರ ಹೇಳಬೇಕು, ಈ ಬೈಬಲನ್ನು ಬೇರೆ ಬೇರೆ ಭಾಷೆಗಳ ಅನುವಾದ ಮಾಡಬೇಕಾದಾಗ ಅಥವಾ ಧರ್ಮಗ್ರಂಥಗಳನ್ನು ಮಾಡಬೇಕಾದಾಗ ಈ ಒಂದು ಫಿಡಿಲಿಟಿಯ ಪ್ರಶ್ನೆ ಉದ್ಭವಿಸಿರ್ಬೋದು. ನೀವು ಶೇಕ್ಸ್ಪಿಯರ್ನ ಮೊದಲ ಕೆಲವು ಅನುವಾದಗಳನ್ನು ನೋಡಿದಾಗ ಭಾರತೀಯ ಭಾಷೆಗೆ, ಕನ್ನಡದಲ್ಲಿ ನೋಡಿ, ಉದಾಹರಣೆಗೆ ಡಿ ವಿ ಗುಂಡಪ್ಪನವರ ಅನುವಾದ ಮತ್ತು ವೈ ಎಂ ಷಣ್ಮುಖಯ್ಯ ಅಂತ ಒಬ್ಬರು ಅನುವಾದ ಮಾಡಿದರು. ಅವರು ಶೇಕ್ಸ್ಪಿಯರ್ನ ಬೈಬಲ್ ಅನುವಾದ ಮಾಡ್ತಾರೆ. ಈಗ ಶೇಕ್ಸ್ಪಿಯರ್ ಯಾವುದೋ ಒಂದು ಹಳೆಗಾಲದ ಭಾಷೆಯಲ್ಲಿ ಬರೆದ ನಗಾರಿ ಧನ್ ಮ್ಯಾಕ್ಬೆತ್ ಬಂದನ್ ಈ ರೀತಿ ಮಾಡ್ತಾರೆ. ಅಂದರೆ ಯಾವುದನ್ನು ಅವರು ಬದ್ಧತೆಯೂ ಆಗಿರಲಿಲ್ಲ. ಶೇಕ್ಸ್ಪಿಯರ್ ಈ ಥರ ಇಂಗ್ಲೀಷ್ನ ಯಾವತ್ತೂ ಬರಲಿಲ್ಲ, ಅವ್ರು ಸಮಕಾಲೀನವಾದ ಇಂಗ್ಲೀಷನ್ನು ಬಳಸ್ತಾರೆ. ಉದಾಹರಣೆಗೆ ಹ್ಯಾಮ್ಲೆಟ್ನಲ್ಲಿ ಅವನು ಒಫಿಲಿಯಾಗಿ ಹೇಳ್ತಾನೆ, ಗೆಟ್ ಡಿ ಟು ದ ನನರಿ, ಟು ಅ ನನರಿ, ವೈ ಆರ್ ಯು ಬಾರ್ನ್, ವೈ ಆರ್ ಯು ಬಾರ್ನ್ ಆ್ಯಂಡ್ ಬಿಕಮ್ ದ ಬ್ರೀಡರ್ಸ್ ಆಫ್ ಸಿನರ್ಸ್. ಹೋಗು, ಮಠಕ್ಕೆ ಹೋಗು, ನನ್ನರಿಗೆ ಹೋಗು ಅಂತಾರೆ. ಆದರೆ ಇವತ್ತು ನಾವು ಡಿಕ್ಷನರಿ ನೋಡಿದಾಗ ನನ್ನರಿ ಅಂದರೆ ನನ್ನುಗಳು ಇರುವ ಜಾಗ. ಆದರೆ ಎಲಿಜಬೆಥನ್ ಇಂಗ್ಲೆಂಡ್ನಲ್ಲಿ ನನ್ನರಿ ಅಂದರೆ ಸೂಳೆ ಮನೆ ಅಂತ ಅರ್ಥ ಆಯಿತು. ಅವನು ಒಫಿಲಿಯಾಗೆ ನೀನು ಸೂಳೆ ಅಂತ ಬೈತಾ ಇದ್ದಾನೆ. ಆಮೇಲೆ ಅವಳು ಗುಚ್ಚಿಡಿಯೋದು, ಅಷ್ಟು ಕ್ರೂರವಾಗಿ ಅವಳು ಬೈತಾ ಇದ್ದಾನೆ. ಅಂದರೆ ಶೇಕ್ಸ್ಪಿಯರು ಕಂಟೆಂಪ್ರರಿ ಸಮಕಾಲೀನ ಇಂಗ್ಲೀಷ್ ಬಳಸ್ತಾನೆ ಹೊರತು ಅವನು ಗತಕಾಲದ ಇಂಗ್ಲೀಷ್ನ ಬಳಸೋದಿಲ್ಲ. ಶಬ್ದ ಭಂಡಾರ ಎಲ್ಲಿಂದ ತರ್ತಾನೆ, ಆದರೆ ಅವನು ಬಳಸ್ತಾ ಇರೋದು ಎಲಿಜಬೆಥನ್ ಇಂಗ್ಲೆಂಡ್ನ ಭಾಷೆಯಿಂದ. ಇದು ಈಗ ಮಾಸ್ತಿಯವರು ಅನುವಾದ ಮಾಡಿದ್ದಾರೆ, ಕಿಂಗ್ ಲೀರ್ ಅನುವಾದ ಮಾಡಿದ್ದಾರೆ, ಬಾದಶಾ ಅಂತ ಅನುವಾದ ಮಾಡಿದ್ದಾರೆ. ಆದರೆ ನೀವು ಕುವೆಂಪು ಅವರು ರಕ್ತಾಕ್ಷಿಗೆ ಓದಿಸಿದಾಗ ರಕ್ತಾಕ್ಷಿ ಸ್ವತಂತ್ರವಾಗಿ ಒಂದು ಬಹಳ ಶಕ್ತವಾದ ನಾಟಕ ಆಗಿದೆ. ಆದರೆ ನೀವು ಮಾಸ್ತಿಯವರು ಭಾಳ ದೊಡ್ಡ ಬರಹಗಾರರು, ಅದರ ಅನುವಾದಗಳನ್ನ ಓದಿದಾಗ ನಿಮಗೆ ಆ ಮೂಲಕೃತಿ ಒಂದು ಅನುಭವ ಯಾವುದನ್ನ ಟ್ರಾನ್ಸ್ಲೇಷನ್ ಥಿಯರಿನಲ್ಲಿ ಅಫೆಕ್ಟಿವ್ ಈಕ್ವಿವಲೆನ್ಸ್ ಅಂತಾರೆ.
ಆ ಮೂಲ ಕೃತಿಯಿಂದ ಯಾವ ರೀತಿಯ ಒಂದು ಅನುಭವ ನಮಗೆ ಅದಾಗಬೇಕು ಅಂತ ಅದು ಆಗೋದಿಲ್ಲ. ಭಾಳ ದೊಡ್ಡ ಕವಿಗಳು, ಉದಾಹರಣೆ ಮರಾಠಿಯಲ್ಲಿ ನಾನೊಂದು ಪ್ರಯೋಗ ನೋಡಿದೆ. ವಿದ್ಯಾ ಕಾರಂದೀಕರ್ ಅಂತ ಭಾಳ ದೊಡ್ಡ ಕವಿ. ಅವರು ಮರಾಠಿಯಲ್ಲಿ ವಿರೂಪಿಕಾ ಅಂತ ಒಂದು ಸಣ್ಣ ಕಾವ್ಯ ಪ್ರಕಾರವನ್ನು ಶುರು ಮಾಡಿದರು. ಒಂದು ಲೇವಡಿ ಮಾಡೋದು, ಒಂದು ಸ್ವಲ್ಪ ಲೈಟರ್ ನೋಟ್ಗೋಸ್ಕರ ಒಂದು ಕವಿತೆಯನ್ನು ಕೋಟ್ ಮಾಡ್ತೀನಿ. ಅವ್ರು ಹೇಳ್ತಾರೆ, ಅವನು ಯೌವನದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಉಚ್ಚೆ ಹೊಯ್ದ, ಇಡೀ ಆಯುಷ್ಯವನ್ನು ನೀರಿನ ಎತ್ತರವನ್ನು ಅಳೆಯುತ್ತಾ ಕಳೆದ. ಇದು ಒಂದ ಮಾಡಿದರೆ ನೀರಿನ ಎತ್ತರ ಜಾಸ್ತಿ ಆಗ್ತಾ ಹೋಯಿತು ಅಂತ ಈ ಥರ ಬರೀತಿದ್ರು. ಭಾಳ ಭಾಷೆಯಲ್ಲಿ ಭಾಳ ಆಟ ಆಡಿದ ಕವಿ. ಅವರು ಕಿಗ್ಲಿಯರ್ ಮಾಡಿದ್ದಾರೆ, ಪ್ರಯೋಗ ನೋಡಿದ್ದೀನಿ. ಆ ಪ್ರಯೋಗ ಪ್ರಭಾವಶಾಲಿಯಾಗಿರಲಿಲ್ಲ. ಆದರೆ ಯಾವ ಪ್ರಯೋಗಗಳು ಶೇಕ್ಸ್ಪಿಯರ್ನ ತಮ್ಮ ದೇಶ ಕಾಲಕ್ಕೆ ಅನ್ವಯಿಸಿ ರೂಪಾಂತರ ಮಾಡಿಕೊಂಡಿದ್ದಾವೆ, ಅವು ಹೆಚ್ಚು ಶಕ್ತವಾಗಿರ್ತವೆ ಮತ್ತು ಸಮರ್ಥವಾಗಿರ್ತವೆ. ಉದಾಹರಣೆಗೆ ಮ್ಯಾಕ್ಬೆತ್. ನಾನು ಇವತ್ತು ಇಷ್ಟನ್ನು ಹೇಳಿ ಇನ್ನು ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ ಬದಲು ಕೇವಲ ಮ್ಯಾಕ್ಬೆತ್ ಒಂದು ನಾಟಕದ ಬೇರೆ ಬೇರೆ ರೂಪಾಂತರಗಳ ಬಗ್ಗೆ ಭಾರತದಲ್ಲಾಗಿರೋ ಮಾತಾಡ್ಬಿಟ್ಟು ನಾನು ಹೇಳಬೇಕಾದ್ರೆ ಹೇಳ್ಬೋದು. ಒಂದು ಸಿದ್ಧಾಂತವನ್ನು ನಾನು ಮಂಡಿಸಲಿದ್ದೇನೆ ಅನುವಾದ ಮತ್ತು ರೂಪಾಂತರಗಳ ಬಗ್ಗೆ. ನೇಪಾಳದಲ್ಲಿ 1949ರಲ್ಲಿ ರಾಣಾಗಳ ದುರಾಡಳಿತ ಇದ್ದಾಗ ಅಲ್ಲಿ ಲಕ್ಷ್ಮೀನಾರಾಯಣ ನವಕಣ್ಯ ಅಂತ ಒಬ್ಬ ಕವಿ, ನೇಪಾಳದ ರಾಷ್ಟ್ರಕವಿ, ಮ್ಯಾಕ್ಬೆತ್ನ ಆ ದಬ್ಬಾಳಿಕೆಯ ವಿರುದ್ಧದ ನಾಟಕವಾಗಿ ಅವನು ಅನುವಾದ ಮಾಡ್ತಾನೆ. ಆದರೆ ದುರದೃಷ್ಟವಶಾತ್ ಅವನ ಕಾಲದಲ್ಲಿ ಅದು ಪ್ರಯೋಗವಾಗಲಿಲ್ಲ. ಅವನು ಸತ್ತ 20 ವರ್ಷ ಆದಮೇಲೆ ಆಯಿತು. ಆಗ ಜನ ಗುರುತಿಸಿದ್ರು ಇದು ಆ ರಾಣಗಳ ದಬ್ಬಾಳಿಕೆಯ ವಿರುದ್ಧದ ಒಂದು ಪ್ರತಿಭಟನೆ ಇತ್ತು. ಉತ್ಪಲ್ ದತ್ ಅವರು ಬಂಗಾಳಿಯಲ್ಲಿ ಮ್ಯಾಕ್ಬೆತ್ತನ್ನು ಎಮರ್ಜೆನ್ಸಿ ಕಾಲದಲ್ಲಿ ಮಾಡಿಸಿದ್ರು. ಆದರೆ ಅವ್ರ ಮನಸ್ಸಲ್ಲಿ ಇತ್ತು ಇದು ಎಮರ್ಜೆನ್ಸಿ ವಿರುದ್ಧ ಅಂತ. ಜನಗಳಿಗೆ ಯಾರಿಗೂ ಗೊತ್ತಾಗಲಿಲ್ಲ ಅದು ಎಮರ್ಜೆನ್ಸಿ ವಿರುದ್ಧ ಅಂತ. ಆಗ ಇಂದಿರಾ ಗಾಂಧಿಯವರ ಇಂಟೆಲಿಜೆನ್ಸು ಈ ಥರ ಆಗೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಆದರೆ ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದಾಗ ಇಂದಿರಾ ಗಾಂಧಿಯವರ ಇಂಟೆಲಿಜೆನ್ಸು ಅಷ್ಟು ಇಂಟೆಲಿಜೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಗೊತ್ತಾಗಿಲ್ಲ ಅವ್ರಿಗೆ. ತೆಲುಗಿನಲ್ಲಿ ಕೂಡ ಲಕ್ಷ್ಮೀನಾರಾಯಣ ಶಾಸ್ತ್ರಿನವರು ಒಬ್ಬರು ಮ್ಯಾಕ್ಬೆತ್ತನ್ನು ತಮ್ಮ ಕಾಲದ ರಾಜಕೀಯ ಘಟನೆಗಳ ಒಂದು ಪ್ರತಿಫಲನವನ್ನಾಗಿ ಮಾಡಿದ್ದಾರೆ. ಇವೆಲ್ಲ ಅನುವಾದಗಳು. ಆದರೆ ಅನುವಾದಗಳನ್ನು ಮಾಡಿದಾಗ ಕೂಡ ಅವು ಪ್ರಸ್ತುತವಾಗುವುದು ಎಲ್ಲಿ, ಯಾವಾಗ, ಯಾರು ಅನುವಾದ ಮಾಡ್ತಾರೆ ಆ ಸಂದರ್ಭದ ಮೇಲೆ ನಿಂತಿದೆ. ಅಂದರೆ ಶೇಕ್ಸ್ಪಿಯರ್ನ ಸಂದರ್ಭದಲ್ಲಿಟ್ಟು ನಾವು ಆ ಪ್ರಯೋಗದ ಅನುವಾದದ ಒಂದು ಶ್ರೇಷ್ಠತೆಯನ್ನು ಅಳೆಯಲು ಸಾಧ್ಯವಿಲ್ಲ. ಅದು ಯಾವ ರೀತಿ, ಯಾವ ದೇಶ ಕಾಲಗಳಲ್ಲಿ ಅದು ಪ್ರಯೋಗವಾಗುತ್ತದೆ, ಅಲ್ಲಿಗೆಷ್ಟು ಪ್ರಸ್ತುತವಾಗ್ತದೆ, ಅದು ಮುಖ್ಯವಾಗ್ತದೆ. ಯಾಕೆಂದರೆ ಅನುವಾದವೆನ್ನುವುದು ಡ್ರೈಡ್ ಆ್ಯಂಡ್ ಥ್ಯಾಂಕ್ಲೆಸ್ ಜಾಬ್ ಅಂತ, ಅಪೂರ್ಣ ಕ್ರಿಯೆ. ಜರ್ಮನಿಯಲ್ಲಿ ಒಬ್ಬ ವಾಲ್ಟರ್ ಬೆನ್ಹೆಮಿನ್ ಅಂತ ಬರೋದು ವಿಮರ್ಶಕ ಇದ್ದ. ಅವನು ಹೇಳ್ತಾನೆ, ಅನುವಾದದ ಬಗ್ಗೆ ಒಂದು ಭಾಳ ಪ್ರಸಿದ್ಧವಾದ
ಒಂದು ಪ್ರಬಂಧ ಇದೆ. ಅವನೇನು ಹೇಳ್ತಾನೆ ಅಂದರೆ, ಒಂದು ಎ ಭಾಷೆಯಿಂದ ಬಿ ಭಾಷೆಗೆ ಅನುವಾದವಾದಾಗ ಅನುವಾದಿತ ಕೃತಿ ಆ ಎ ಭಾಷೆಯನ್ನು ಮೀರಿ ಬಿ ಭಾಷೆಯನ್ನು ಮೀರಲು ದಾಟಿದ ಮನುಕುಲದ ಮೂಲ ಭಾಷೆ. ಬೈಬಲ್ ಪ್ರಕಾರ ಟವರ್ ಆಫ್ ಬೇಬಲ್ ಬೀಳುವವರೆಗೂ ಜಗತ್ತಿನ ಭಾಷೆಲ್ಲ ಒಂದೇ ಆಗಿತ್ತು. ಜನ ಬೇರೆ ಬೇರೆ ಕಡೆ ಹೊರಟೋದ್ರು, ಭಾಷೆಗಳು ಬದಲಾವಣೆ ಆಗ್ತಾ ಹೋದ್ರು. ಆ ಮೂಲ ಮಾನವ ಭಾಷೆಯನ್ನು ಕಂಡುಹಿಡಿಯುವುದು ಪ್ರಯತ್ನ. ಕೆಲವು ಭಾಷೆಗಳು ಅನುಭವದ ಕೆಲವು ಮುಖಗಳನ್ನ ಮಾತ್ರ ಹಿಡಿತಾರೆ, ಇನ್ನು ಕೆಲವು ಮುಖಗಳು ಹಿಡಿಯೋದಿಲ್ಲ. ಈ ಎರಡು ಭಾಷೆಗಳ ನಡುವೆ ಇದ್ಯಾವುದಾದ್ರು ಎರಡೂ ಭಾಷೆಗಳಿದೆ ಇರುತ್ತಲ್ಲ, ಅದನ್ನು ಆ ಮೂಲ ಭಾಷೆ ಅದು ಗತದಲ್ಲಿತ್ತು ಅಂತ ಬೈಬಲ್ನ ನಂಬಿಕೆ. ಅಂದರೆ ನಾನು ಹೇಳೋದು ಆ ಮೂಲ ಭಾಷೆ ಗತದ್ದಲ್ಲ, ಅದು ಅನಾಗತದ್ದು. ಅದು ಹುಡುಕ್ತಾ ಇದ್ದೀವಿ, ನಮ್ಗೆ ಅದು ಸಿಗೋದಿಲ್ಲ. ಅದು ಅಲ್ಲವ ಪ್ರಭುದೊಂದು ಮಾತು ನಾಮಕ ಬರ್ತದೆ, ಪ್ರತಿ ಇಲ್ಲದ ಪ್ರತಿಗೆ ಪ್ರತಿಯ ಮಾಡುವರಯ್ಯ ಅಂತ ಮಾತು. ಕನ್ನಡದಲ್ಲಿ ಉದಾಹರಣೆಗೆ ಬ್ಯಾಕ್ಪೆತ್ನ ಭಾಳ ವಿಚಿತ್ರ ಪ್ರಯೋಗ ನಮ್ಮ ಇಕ್ಬಾಲ್ ಅಹಮದ್ ಮಾಡಿದರು. ಅದು ತಾಂತ್ರಿಕವಾಗಿ ಬಹಳ ಕುತೂಹಲಕಾರಿಯಾಗಿತ್ತು. ಒಂದು ಸಲ ಏಕನಟ ಪ್ರಯೋಗ ನನಗೆ ಜ್ಞಾಪಕ ಇದೆ. ಕೂತದ ಇಕ್ಬಾಲಲ್ಲಿ ಒಂದು ಬೆರಳು ಗೆಚ್ಚೂಡ್ ಆಗುತ್ತೆ, ಒಂದು ಬೆರಳು ಪೋಲೋದಿಯಸ್ ಆಗುತ್ತೆ, ಒಂದು ಬೆರಳು ಹ್ಯಾಮ್ಲೆಟ್ ಆಗುತ್ತೆ, ಈ ಥರ. ಆಮೇಲೆ ಎರಡೂ ನಟರ ಜೊತೆಗೆ ಅದು ಮಾಡಿದ್ರು, ಮೂರು ಜೊತೆಗೆ ಮಾಡಿದ್ರು. ಈ ರೀತಿ ಅದು ಭಾಳ ವಿಚಿತ್ರ ಪ್ರಯೋಗಗಳನ್ನು ಒಂದೇ ಪಟ್ಟಿಯನ್ನು ಹಿಡಿದು ಅದರ ಬೇರೆ ಬೇರೆ ಆಯಾಮಗಳನ್ನು ಬೇರೆ ಬೇರೆ ರೀತಿಯ ಪ್ರಯೋಗಗಳಲ್ಲಿ, ವಿನೂತನ ಪ್ರಯೋಗಗಳಲ್ಲಿ ಅವರು ಮಾಡಿ ತೋರಿಸಿದ್ರು. ಇಲ್ಲಿ ನಾನು ಕೂಡ ಬ್ಯಾಕ್ಪೆತ್ನ 2 ರೂಪಾಂತರಗಳು ಮಾಡಿದ್ದೆ. ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಮುಖ್ಯವಾಗಿ ಮಾತಾಡಬೇಕಾಗಿರೋದು ಈಗ ಹಿಂದಿಯಲ್ಲಿ ಬ್ಯಾಕ್ಪೆತ್ನ ಅನುವಾದ ಇದೆ. ರಘುವೀರ್ ಸಹಾಯ ಭಾಳ ದೊಡ್ಡ ಕವಿ ಮಾಡಿದ್ರು. ನಬಿ ವಿಕಾರಂತರು ಇದಕ್ಕೆ ಮಾಡಿಸಿದ್ರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ. ಆಗ ಯಕ್ಷಗಾನದ ಶೈಲಿಯಲ್ಲಿ ಅದು ಮಾಡಿಸೋದು ಅದು ಕೇಳಿದ ಪ್ರಯೋಗವನ್ನು ಅದು ನೋಡಿಲ್ಲ. ಇದು ಒಂದು ರೀತಿಯ ಕುಸರಿ ಕೆಲಸ. ಈ ರೀತಿ ಯಕ್ಷಗಾನದ ಮೂಲಕ ಶೇಕ್ಸ್ಪಿಯರ್ನ ಯಾಕೆ ಮಾಡಬೇಕು ಅನ್ನೋದಕ್ಕೆ ಜಸ್ಟಿಫಿಕೇಷನು ಇರಲಿಲ್ಲ. ಆ ಥರ ಮಾಡಬೇಕು ಅಂದರೆ ಆ ಪಠ್ಯವನ್ನು ಅದೇ ರೀತಿ ಇಡೋಕ್ಕಾಗಲ್ಲ, ಅದು ಪೂರ್ತಿ ಬದಲಾಯಿಸ್ಬೇಕಾಗುತ್ತೆ. ಉದಾಹರಣೆಗೆ ದೆಹಲಿಯಲ್ಲಿ ಒಂದು ನ್ಯಾಷನಲ್ ಕಥಕ್ಕಳಿ ಸ್ಕೂಲ್ ಅಂತ ಇದೆ. ಅವರು ಸಿಕ್ಕಿದ್ದೆಲ್ಲ ಹ್ಯಾಮ್ಲೆಟ್ಟು ಒಥೆಲೋ ಎಲ್ಲ ಅದು ಕಥಕ್ಕಳಿ ಸ್ಟೈಲಲ್ಲಿ ಮಾಡ್ತಾರೆ. ಆದರೆ ಅದು ಪ್ರಭಾವ ಬೀರೋದಿಲ್ಲ. ಯಾಕೆಂದರೆ ಶೇಕ್ಸ್ಪಿಯರ್ನ ನಾಟಕಗಳ ವಿಶೇಷ ಆ ಪಾತ್ರಗಳ ಒಂದು ಸೈಕಲಾಜಿಕಲ್ ಡೆಪ್ತ್, ಮನೋವೈಜ್ಞಾನಿಕ ಆಳ. ಆದರೆ ನಮ್ಮ ಸಾಂಪ್ರದಾಯಿಕ ಶೈಲಿಗಳಲ್ಲಿ ಪಾತ್ರಗಳು ಯಾವಾಗಲೂ ಕೂಡ ಮೂಲವಾದ ಆರ್ಕಿಟಿಪಲ್ ಆಗಿರ್ತವೆ. ಅಲ್ಲಿ ಆ ಸೂಕ್ಷ್ಮತೆಗಳ ತರೋಕ್ಕಾಗೋದಿಲ್ಲ. ಡೆಸ್ಡೆಮೋನಾಳನ್ನು ಕೊಂದ ಮೇಲೆ ಒಥೆಲೋನ ಮನಸ್ಸಿನಾಗುವ ಆ ಒಂದು ಅಂತರಂಗದ ತುಮಲವನ್ನು ಕಥಕ್ಕಳಿ ಅಥವಾ ಕುಡಿಯಾಟ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಈ ರೀತಿ ಯಾಂತ್ರಿಕವಾದ ನಡೆದಿದ್ದಾವೆ. ಮಣಿಪುರದಲ್ಲಿ ರತನ್ ಟಿಯಾಮ್ರೋ ಒಂದು ಪ್ರಯೋಗವನ್ನು ಮಾಡಿದ್ರು ಹ್ಯಾಮ್ಲೆಟ್. ಅದೊಂದು ರೂಪಾಂತರ.
ಅದರಲ್ಲಿ ಮಣಿಪುರದಲ್ಲಿ ಹಿಂದೂ ಧರ್ಮದ ದಬ್ಬಾಳಿಕೆಯನ್ನು ವಿರೋಧಿಸೋದಕ್ಕೋಸ್ಕರ ಮ್ಯಾಕ್ಬೆತ್ತು ಅವರ ಹೆಂಡತಿಗೊಂದು ಪತ್ರ ಬರೀತಾರಲ್ಲ, ಆ ಪತ್ರವನ್ನು ಬೇತಿ ಭಾಷೆಯ ಅಕ್ಷರದಲ್ಲಿ ಬರೆದದ್ದನ್ನು ಅಲ್ಲಿ ಸ್ಕ್ರೀನ್ ಮಾಡ್ತಾರೆ. ಯಾಕೆಂದರೆ ಈ ಬಂಗಾಳಿ ವೈಷ್ಣವರ ಒಂದು ವಸಾಹತುಶಾಹಿ ಪದ್ಧತಿ ಮಣಿಪುರದಲ್ಲಿ ಬಂದ ಮೇಲೆ ಅವನೊಬ್ಬ ರಾಜ ಇದ್ದ. ಆ ರಾಜ ಏನು ಮಾಡಿದ ಅಂದರೆ ಬೇತಿ ಭಾಷೆಯ ಎಲ್ಲ ಕೃತಿಗಳನ್ನು ಕೂಡ ಸುರಿಸ್ಬಿಟ್ಟ. ಇದರಿಂದ ಬಂಗಾಳಿಯ ಇದರಿಂದ ಅಕ್ಷರವನ್ನು ಬಳಸ್ತಾ ಇದ್ರು. ಈಗ ಅಲ್ಲಿ ಮಣಿಪುರದಲ್ಲಿ ಈ ಸಾಂಸ್ಕೃತಿಕ ತನ್ನರಿವು ಕಲ್ಚರಲ್ ಸೆಲೆಬ್ರೇಷನ್ ಜಾಸ್ತಿ ಆದಮೇಲೆ ಮತ್ತೆ ಬೇತಿ ಅಕ್ಷರಗಳನ್ನು ವಾಪಸ್ ತರ್ತಾ ಇದ್ದಾರೆ. ಅದನ್ನು ಅಲ್ಲಿ ತರ್ತಾರೆ. ಇದಕ್ಕೆ ಕಾರಣವಾಗಲಿ ಪ್ರೇರಣೆಯಾಗಲಿ ಮೂಲ ನಾಟಕದಲ್ಲಿ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ನಾನು ನೋಡಿರುವ ನಾನು ಇದರ ಬಗ್ಗೆ ಹೇಳಿದೆ, ವಿದ್ಯಾ ಕರಂದೀಕರ್ ಅವರ ಕಿಂಗ್ಲಿಯರ್ ಬಗ್ಗೆ. ಅದು ಸೊಲ್ಲಾಪುರದ ಒಂದು ಟ್ರೂಪ್ನವ್ರು ಮಾಡಿದ್ದ ನೋಡಿದ್ದೆ. ನಾನು 2001ರಲ್ಲಿ ಕಾಸರಗೋಡಿನಲ್ಲಿ ಕೇರಳ ಸಂಗೀತ ನಾಟಕ ಅಕಾಡೆಮಿಗೋಸ್ಕರ ಇಂಡಿಯನ್ ಶೇಕ್ಸ್ಪಿಯರ್ ಫೆಸ್ಟಿವಲ್ ಅಂತ ಒಂದು ಮಾಡಿಸಿದೆ. ಅದೇ ಅನೇಕ ನಾಟಕಗಳು ಬಂದಿದ್ದು. ಆಗ ಒಂದು ವಿದ್ಯಾ ಕರಂದೀಕರ್ ಕಿಂಗ್ಲಿಯರ್ ಮರಾಠಿಯಿಂದ ಬಂತು. ಅದು ಒಂದು ಯಾಂತ್ರಿಕ ಒಂದು ಪುನರುಕ್ತಿಯಾಗಿತ್ತು. ಆದರೆ ಇಂದಿರಾ ಪಾರ್ಥಸಾರಥಿಯವರ ಒಂದು ತಮಿಳು ನಾಟಕ ಇರುದಿ ಆಟ್ಟಂ ಅಂತ, ಅದು ನಾಟಕ ಆ ಕಾಲದ ರಾಜಕೀಯ ಒಂದು ದುರಾವಸ್ಥೆಯನ್ನು ಎಮರ್ಜೆನ್ಸಿ ಆಗಿ ಈ ಜನತಾ ಪಕ್ಷ ಒಂದು ಯಾವುದೋ ಒಂದು ದಿಕ್ಕು ದೇಶ ಇಲ್ಲದಿರೋ ಒಂದು ಸ್ಥಿತಿ ಏನಿತ್ತು ಅದನ್ನು ಪ್ರತಿಬಿಂಬಿಸುವಂತೆ ಆ ನಾಟಕ ಸ್ಟಾರ್ಮ್ಸಿಂದಲೇ ಮುಗಿದೋಗುತ್ತೆ. ಲಿಯರದ ಹುಚ್ಚು ಆ ನಾಟಕದ ಒಂದು ಪರಾಕಾಷ್ಠ ದೃಶ್ಯ. ನಾವು ಪ್ರೊಫೆಸರ್ ರಾಮಸ್ವಾಮಿ ಅಂತವರು ಪ್ರೊಫೆಸರ್ ಆಗಿದ್ದು ಅದ್ಭುತವಾಗಿ ಅಭಿನಯಿಸಿದ್ರು. ಅದು ನೋಡಿದಾಗ ನನಗೆ ಆವತ್ತು ನಾನು ತೀರ್ಮಾನ ಮಾಡಿದೆ, ಶೇಕ್ಸ್ಪಿಯರ್ನ ಯಾಂತ್ರಿಕವಾಗಿ ಅನುವಾದ ಮಾಡಬಹುದು, ಮಾಡಬಾರ್ದು ಅಂತಲ್ಲ, ಕೆಲಸ ಬೇರೆ ಸಂಸ್ಕೃತಿಗೆ ಒಂದು ಮಾತುಕತೆಯನ್ನು ಧರಿಸಬೇಕಾಗುತ್ತೆ, ಸಂತೋಷ. ಆದರೆ ಶೇಕ್ಸ್ಪಿಯರ್ನ ನಮ್ಮವನ್ನಾಗಿಸಿಕೊಂಡಾಗ ಶೇಕ್ಸ್ಪಿಯರು ಇಲ್ಲದ ನಮ್ಮನ್ನು ಇನ್ನೇನೋ ಒಂದು ಒಡಬಿಡುತ್ತೆ. ಆ ಥರದ ಇನ್ನೊಂದು ಪ್ರಯೋಗ ನನ್ನ ಕೈಗೆ ಬಂದದ್ದು ನಮ್ಮ ಮಿತ್ರರಾದ ಲೋಕೇಂದ್ರ ಆರಂಭಂ ಅವರು ಮ್ಯಾಕ್ಬೆತನ್ನು ಒಂದು ಪ್ರಯೋಗವನ್ನು ಮ್ಯಾಕ್ಬೆತ್ ದ ಸ್ಟೇಜ್ ಆಫ್ ಬ್ಲಡ್ ಅಂತ ಮಣಿಪುರದ ಬೇತಿ ಭಾಷೆಯಲ್ಲ, ಇನ್ನೂ ಹಳೆಯ ಒಂದು ಟ್ರೈಬಲ್ ಭಾಷೆಯಲ್ಲಿ ಮಾಡೋದು. ಅದಕ್ಕೆ ಪ್ರೇರಣೆ ಏನು? ಮ್ಯಾಕ್ಬೆತ್ ನಾಟಕಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಆ ಕಾಲದಲ್ಲಿ ಇನ್ಸರ್ಜೆನ್ಸಿ ಸಮಸ್ಯೆ ಮಣಿಪುರದಲ್ಲಿ ಬಹಳ, ಈಗಲೂ ಮಣಿಪುರ ಬೆಂಕಿ ಬಿದ್ದಿದೆ, ಆ ಕಾಲದಲ್ಲೂ ಬೆಂಕಿ ಬಿದ್ದಿತ್ತು. ಆಗ ಒಬ್ಬ ಮಂತ್ರಿಯ ಮಗ ಒಬ್ಬ ಆದಿವಾಸಿ ಹುಡುಗಿಯನ್ನು ಮಾನಭಂಗ ಮಾಡಿ ಅವಳನ್ನು ಕೊಂದಾಕಿದ್ದ. ಇದು ಪತ್ರಿಕೆಗಳ ವರದಿಯಾಯಿತು, ಎಲ್ಲರಿಗೂ ಗೊತ್ತಾಯಿತು. ಆದರೆ ಮಂತ್ರಿಯ ಮಗನಾಗಿದ್ದರಿಂದ ಅವನಿಗೆ ಮುನಾಫೆ ಸಿಕ್ಬಿಡ್ತು. ಆಗ ಲೋಕೇಂದ್ರ ಆರಂಭ ಅನ್ನಿಸ್ತಂತ ಇದು ಒಂದು ಮಾನವ ಧರ್ಮದ ವಿರುದ್ಧ ಇದೊಂದು ಕ್ರೌರ್ಯ. ಇದು ಮಣಿಪುರಿಯ ಮೂಲ ಮೌಲ್ಯಗಳ ಬಗ್ಗೆ
ವಿರುದ್ಧದ ಒಂದು ಕ್ರೌರ್ಯ ಇದು. ಇದನ್ನು ನಮ್ಮ ಬುಡಕಟ್ಟಿನ ದೇವತೆಗಳು ಹೇಗೆ ಸಹಿಸಿಕೊಂಡಾರು ಅಂತ. ಇಂಫಾಲದ ಸುತ್ತ 7 ಬೆಟ್ಟಗಳಿದ್ದಾವೆ. ಆ ಒಂದೊಂದು ಬೆಟ್ಟಕ್ಕೂ ಒಬ್ಬೊಬ್ಬ ದೇವತೆ, ಒಬ್ಬ ದೇವಿಯರಿದ್ದಾರೆ. ಆ 7 ದೇವಿಯರು ಬಂದು ಈ ಮಾನಭಂಗ ಮಾಡಿದ ಆ ದುಷ್ಟನ ಮೇಲೆ ಪ್ರತೀಕಾರವನ್ನು ಮಾಡ್ತಾಯಿದ್ದಾರೆ ಅನ್ನೋದು ಅವ್ರು ಕಲ್ಪಿಸ್ಕೊಂಡು ಅದರ ಮೂಲಕ ಹ್ಯಾಮ್ಲೆಟ್ ನಾಟಕವನ್ನು ಮ್ಯಾಕ್ಬೆತ್ ನಾಟಕ ಅವರು ರೀಕ್ರಿಯೇಟ್ ಮಾಡೋದು. ಇದು ಒಂದು ಪ್ರೈಮಿವಲ್ ಜಸ್ಟಿಸ್, ಆದಿಮ ನ್ಯಾಯವನ್ನು ತೋರಿಸುವಂಥದ್ದು. ಆಗ ಅವರೇನು ಮಾಡಿದ್ರು, ಇಡೀ ನಾಟಕ ನಡೆದದ್ದು ದೋಣಿಯ ಮೇಲೆ ಒಂದು ನೀರಿನ ವಾತಾವರಣದಲ್ಲಿ, ಲಾಕ್ ಟಾಕ್ ಅಂತ ಇದೆ ಮಣಿಪುರದ ಹತ್ರ, ಇಂಫಾಲ್ದ ಹತ್ರ, ಅಲ್ಲಿ. ಆಮೇಲೆ ಅಲ್ಲಿ ಬಳಸಲಾದ ವೇಷಭೂಷಣಗಳು ಬರೀ ಕೈಪ ಒಂದೇ, ಬರೀ ಗಂಡು ಪಾತ್ರಗಳೆಲ್ಲರೂ ಕೂಡ. ಹೆಣ್ಣು ಪಾತ್ರಗಳು ಗಂಡಸರೇ ಮಾಡಿದ್ರು. ಇದನ್ನು ಕ್ರೌರ್ಯವನ್ನು ತೋರಿಸೋದು ಮುಖ್ಯ ಅಂತ ಅವ್ರಿಗೆ ಕಾಣ್ತಂತೆ. ಪ್ರೇಕ್ಷಕರು ದಂಡೆಯ ಮೇಲೆ ಕುಳಿತು ಈ ನಾಟಕವನ್ನು ನೋಡ್ತಾ ಇದ್ದಾರೆ. ಬೇರೆ ಬೇರೆ ದೃಶ್ಯಗಳು ಬೇರೆ ಬೇರೆ ದೋಣಿಗಳಲ್ಲಿ ನಡೀತಾ ಇದ್ದಾವೆ. ಈ ನಾಟಕವನ್ನು ಕೊನೆಯಿಂದ ಪ್ರಾರಂಭ ಮಾಡ್ತಾರೆ. ಪ್ರತೀಕಾರದಿಂದ 7 ದೇವತೆಯರು ಬಂದು ಈ ಮ್ಯಾಕ್ಬೆತ್ ಫಿಗರನ್ನು ಕೊಲ್ಲುವುದರಿಂದ ಶುರು ಮಾಡಿ, ಹಿಂದಕ್ಕೆ ಅವರು ಮಾಡಿದ ಒಂದು ಆ ಕೃತ್ಯ ಅಪಕೃತ್ಯ ಇತ್ತು, ಅಲ್ಲಿಗೆ ನಮ್ಮನ್ನು ನಾಟಕ ವಾಪಸ್ ಕರ್ಕೊಂಡು ಹೋಗುತ್ತೆ. ಇದೇ ನಾಟಕವನ್ನು ಅವರು ಮುಂದೆ ಒಂದು ಇಂಡೋ ಬ್ರಿಟಿಷ್ ಪ್ರೊಡಕ್ಷನ್ನಾಗಿ ಥೇಮ್ಸ್ ನದಿ ಮೇಲೆ ಮಾಡಿದ್ರು. ಅಲ್ಲಿ ಯಾವ ಜಾಗ ಥೇಮ್ಸ್ ನದಿ ಮಾಡಿದ್ರು ಅಂದರೆ, ಅಲ್ಲಿಗೆ ಹೋಗಬೇಕು ಅಂದರೆ, ಪ್ರದರ್ಶನ ಜಾಗಕ್ಕೆ ಹೋಗಬೇಕು ಅಂದರೆ ಜನ ಅಲ್ಲಿರೋ ಕಟ್ಟೆಗಳ ದಾಟಿ ಹೋಗಿ ಯಾವುದೋ ಹಿಂದಿನ ಕಾಲಕ್ಕೆ ಹೋಗೋ ಥರ ಒಂದು ಥರ ಎನ್ವೈರ್ಮೆಂಟಲ್ ಥಿಯೇಟರ್. ಆಮೇಲೆ ಇದನ್ನು ಮತ್ತೆ ಅಸ್ಸಾಂನಲ್ಲಿ ಗೌಹಾಟಿಯಲ್ಲಿ ಬ್ರಹ್ಮಪುತ್ರ ನದಿಯ ಮೇಲೂ ಇದೇ ಪ್ರಯೋಗವನ್ನು ಮಾಡೋದು. ಈ ನಾಟಕವನ್ನು ನಾನು ಬರೀ ವಿಡಿಯೋ ನೋಡಿದ್ದೇನೆ. ಅದನ್ನು ನೋಡಿದಾಗ ನಮಗಾಗುವ ಒಂದು ಕೆಥಾರ್ಟಿಕ್ ಎಫೆಕ್ಟ್ ಏನಿದೆ, ಅದು ಕೆಥಾರ್ಸಿಸ್ ಕಥನದಲ್ಲಿ ಚಿತ್ತವಿಶ್ರಾಂತಿ ಭಾಳ ಮೈಲ್ಡ್ ಆಗೋಯಿತು. ಒಂದು ಭಾವ ವಿರೋಚನೆ ಏನಾಗುತ್ತೆ ಅದರಿಂದ, ಅದು ನನಗೆ ಇವನ ಜಪಾನಿನ ನಮ್ಮ ಸಿನಿಮಾ ನಿರ್ದೇಶಕ ಥ್ರೋನ್ ಆಫ್ ಬ್ಲಡ್ ಮಾಡಿದ್ನಲ್ಲ, ಕುರೋಸವದ ರಾದ್ ನೋಡಿದ ಅನುಭವ ಆಯಿತು. ಕುರೋಸವ ಕೂಡ ರಾದ್ನ ತಗೊಂಡಾಗ ಪೂರ್ತಿ ಬದಲಾವಣೆ ಮಾಡ್ಕೊಳ್ತಾರೆ. ಅಲ್ಲಿ 3 ಜನ ಹೆಣ್ಮಕ್ಳಿಲ್ಲ, ಗಂಡು ಮಕ್ಕಳಿದ್ದಾರೆ. ಜಪಾನಿ ಸಂಸ್ಕೃತಿ ಪುರುಷ ಪ್ರಧಾನ ಸಂಸ್ಕೃತಿ. ಕೊನೆಯಲ್ಲಿ ಕಿಂಗ್ ಲಿಯರ್ ಶೇಕ್ಸ್ಪಿಯರ್ನ ಅತ್ಯಂತ ನೇತ್ಯಾತ್ಮಕವಾದ ದುರಂತ ನಾಟಕಗಳದೊಂದು. ಬೇರೆ ದುರಂತ ನಾಟಕಗಳ ಕೊನೆಗೆ ಏನೋ ಒಂಚೂರು ಒಳ್ಳೆಯ ಅಂಶ ಆಗುತ್ತೆ, ಇದರಲ್ಲಿ ಯಾವುದೂ ಇಲ್ಲ. ಆದರೆ ಅದು ಪೂರ್ತಿಯಾಗಿ ಒಂದು ಮಹಾಯಾನ ಬೌದ್ಧ ಧರ್ಮದ ಒಂದು ನೀತಿ ಕಥೆಯನ್ನಾಗಿ ಕುರುಸವನ್ನು ಬದಲಾಯಿಸ್ತಾರೆ. ಕೊನೆಯಲ್ಲಿ ಆ ಲಿಯರ್ ಪಾತ್ರಧಾರಿ ಸತ್ತ ಮೇಲೆ ಆ ಮಗಳು ಒಂದು ಚಿತ್ರಪಟವನ್ನು ಕೇಳಿಸ್ತಾಳೆ. ಅದು ಫಿಗ್ ವಾಸ್, ಸ್ತ್ರೀ ಬೋಧಿಸತ್ವದ ಒಂದು ಚಿತ್ರ. ಅಂದರೆ ಯಾವುದೇ ರೀತಿಯ ಕರುಣೆ ಇಲ್ಲದ ಒಂದು ಪ್ರಪಂಚವನ್ನು ತೋರಿಸ್ತದೆ ಶೇಕ್ಸ್ಪಿಯರ್ನ ದೃಷ್ಟಿಯಲ್ಲಿ. ಇದು ಮಹಾಯಾನ ಬೌದ್ಧ ಧರ್ಮದ ಮಹಾಕರುಣೆಯ ಒಂದು ದರ್ಶನವನ್ನಾಗಿ ಆ ನಾಟಕವನ್ನು ತನ್ನ ಚಿತ್ರದಲ್ಲಿ ಮಾರ್ಪಡಿಸ್ತದೆ.
ಇದೇ ರೀತಿಯ ಒಂದು ಭಾವ ವಿರೋಚನೆಯ ಅನುಭವ ನನಗಾಗಿದ್ದು ನಮ್ಮ ಆರಂಭಮ್ಮವರ ಮ್ಯಾಕ್ಬೆಥನ್ನು ನೋಡಿದಾಗ. ಇಲ್ಲಿ ಏನಾಗ್ತಾ ಇದೆ, ನಾವು ಅನುವಾದವನ್ನು ವಸಾಹತುಶಾಹಿ ಪದ್ಧತಿಯ ಸಂದರ್ಭದಲ್ಲಿಟ್ಟು ಅಥವಾ ನಿರ್ವಸತೀಕರಣದ ಸಂದರ್ಭದಲ್ಲಿಟ್ಟು ನೋಡಿದಾಗ ಅನುವಾದ ವಸತೀಕರಣದ ಒಂದು ಸಮರ್ಥನೆಯಾಗಬೇಕೆ. ಈಗಲೂ ಅನೇಕ ಕಾನ್ವೆಂಟ್ ಸ್ಕೂಲಲ್ಲಿ ಶೇಕ್ಸ್ಪಿಯರ್ ಡೈಲಾಗ್ಗಳನ್ನ ಜ್ಞಾಪಕ ಇಟ್ಕೊಂಡು ಉರು ಹಚ್ಚಿ ಪ್ರೈಸ್ ಕೊಡ್ತಾರೆ. ಅದು ಕಲ್ಕತ್ತಲ್ಲಿ 19ನೇ ಶತಮಾನ ಶುರುವಾಯಿತು. ಆಮೇಲೆ ಶೇಕ್ಸ್ಪಿಯರ್ನ ಶಿಕ್ಷಣದ ಮೂಲಕ ನಮಗೆ ತರಲಾಯಿತು. ಅಲ್ಲಿ ನಮಗೆ ಪಾಠ ಕಲಿಸಿದ ಮೇಷ್ಟ್ರುಗಳು ಶೇಕ್ಸ್ಪಿಯರ್ ಬಗ್ಗೆ ಇಂಗ್ಲೀಷ್ ಕ್ರಿಟಿಕ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೊರತು ನಮಗೇನು ಅನ್ನಿಸ್ತು ಅಂತ ಹೇಳಲೇ ಇಲ್ಲ. F.R. ಲಿವಿಸ್ ಏನು ಹೇಳ್ದ, ಇನ್ನೊಬ್ಬೇನು ಹೇಳ್ದ, ಮಗದೊಬ್ಬೇನು ಹೇಳ್ದ, ಲೇಡಿ ಮ್ಯಾಕ್ಬೆತ್ ಮಕ್ಕಳಿದ್ವಾ ಇಲ್ವಾ, ಈ ರೀತಿ ನಿರರ್ಥಕವಾದ ಪ್ರಶ್ನೆಗಳನ್ನು ಕೇಳಿ ನಿರರ್ಥಕವಾದ ಉತ್ತರಗಳನ್ನು ನಮ್ಮಿಂದ ಬರೆಸ್ತಾ ಇದ್ರು. ಈ ಕಲಿಕೆಯಲ್ಲಿ ಒಂದು ದೋಷವಿತ್ತು, ಆ ಬೋಧನೆಯಲ್ಲಿ ಒಂದು ದೋಷವಿತ್ತು, ಅದು ನಮ್ಮ ಪ್ರಯೋಗಗಳಲ್ಲೂ ಕೂಡ ಇತ್ತು. ಆದರೆ ವಸಾಹತುಶಾಹಿ ನಿರ್ವಸತೀಕರಣದ ಒಂದು ಸಂದರ್ಭದಲ್ಲಿ ಅನುವಾದ ರೂಪಾಂತರ ಪ್ರಕ್ರಿಯೆಯ ಬಗ್ಗೆ ಒಂದು ಸಿದ್ಧಾಂತ ಇದೆ. ಅದು ಕ್ಯಾನಿಬಲೈಸೇಷನ್ ಆಫ್ ಕಲ್ಚರ್ಸ್ ಅಂತಾರೆ. ಸಂಸ್ಕೃತಿಗಳ ನರಮಾಂಸ ಭಕ್ಷಣೆ. ಬ್ರೆಜಿಲಿನ ಬಹಳ ದೊಡ್ಡ ಆಧುನಿಕ ಕವಿ ದಿ ಆಂದ್ರಾದೆ, ಒಸ್ವಾಲ್ಡ್ ದಿ ಆಂದ್ರಾದೆ, ಬ್ರೆಜಿಲ್ನ ಆಧುನಿಕತೆಯ ಒಂದು ಫಾದರ್ ಫಿಗರ್ ಆತ. ಅವನು ಯಾವ ರೀತಿ ವಸಾಹತು ಸಂಸ್ಕೃತಿಗಳು ವಸಾಹತುಶಾಹಿ ಎದುರುಗೊಳ್ಳಬೇಕದ್ರ ಬಗ್ಗೆ ಒಂದು ಸಿದ್ಧಾಂತವನ್ನು ಮಂಡಿಸಿದ. ಇದಕ್ಕೆ ಮಾದರಿಯಾಗಿದ್ದೇನು ಅಂದರೆ, ಮೊದಲು ಬಿಳಿಯರು ಬ್ರೆಜಿಲಿಗೆ ಬಂದಾಗ ಆ ಜನ ಅವರು ಕರೆದು, ಅವರು ಪುರಾಣದಲ್ಲಿ ಹೇಳ್ತಂತೆ ಯಾರೋ ದೇವತೆಗಳು ಬರ್ತಾರೆ ಅಂತ. ಆ ದೇವತೆಗಳು ಬಂದಾಗ ಅವ್ರು ಚೆನ್ನಾಗಿ ನೋಡಿಕೊಂಡು ಆಮೇಲೆ ಅವ್ರನ್ನ ಕೊಂದು ಆ ಪ್ರಸಾದವನ್ನಾಗಿ ಅವರು ಮಾಂಸವನ್ನು ತಿನ್ನಬೇಕು ಅಂತ. ಅಂದರೆ ನರಭಕ್ಷಣೆ ಸಂಸ್ಕೃತಿಯಲ್ಲಿ ಇರ್ತದೆ. ಹೀಗೆ ನಾವು ವಸಾಹತುಶಾಹಿ ಕೃತಿಗಳನ್ನು ಸ್ವೀಕರಿಸಿದಾಗ, ಸಂಸ್ಕೃತಿ ಸ್ವೀಕರಿಸಿದಾಗ, ಅನುವಾದಕ್ಕೆ ಸ್ವೀಕರಿಸಿದಾಗ ಈ ರೀತಿಯ ನರಭಕ್ಷಣೆಯನ್ನು ನಾವು ಮಾಡಬೇಕು. ಆಂಥ್ರೋಪೋಫಾಗಿ ಅಥವಾ ಕರೀತಾರೆ. ನಮಗೇನು ಬೇಕೋ ಅದರಿಂದ ಸತ್ವವನ್ನು ಸ್ವೀಕರಿಸಬೇಕು, ಉಳಿದ್ರಿಂದ ವಾಂತಿ ಮಾಡ್ತೀವಿ. ನಾನು ಯಾವ ಪ್ರಯೋಗಗಳು ನನ್ನ ಪ್ರಕಾರ ಹೆಚ್ಚು ಸಮರ್ಥವಾಗಿದ್ದಾವೆ, ಪ್ರಭಾವಶಾಲಿಯಾಗಿದ್ದಾವೆ ತಿಳಿದಿದೆ, ಅವುಗಳೆಲ್ಲವೂ ಕೂಡ ಯಾವುದನ್ನ ಕೆಲವು ಅನುವಾದಕ ಸಿದ್ಧಾಂತಗಳು ಕ್ಯಾನಿಬಲೈಸೇಷನ್ ಆಫ್ ಕಲ್ಚರ್ ಅಂತಾರೆ, ಅಥವಾ ಒಸ್ವಾಲ್ಡೋ ದಿ ಆಂದ್ರಾದೆ ಆಂಥ್ರೋಫಾಗಿ ಅಂತ ಕರೀತಾರೆ. ಬ್ರೆಜಿಲ್ನಲ್ಲಿ ಅದು ಎಷ್ಟು ಪ್ರಭಾವಶಾಲಿಯಾದ ಒಂದು ಸಿದ್ಧಾಂತ ಅಂದರೆ, ಇವತ್ತು ಕೂಡ ಸೌ ಪಾಲೋದಲ್ಲಿ 3-4 ವರ್ಷ 5 ವರ್ಷಗಳಿಂದ ಸುಮಾರು ಅದರ ಮೇಲೆ ಒಂದು ನಾಟಕ ನಡೆಯುತ್ತೆ. ಇಡೀ ರಾತ್ರಿ ನಾಟಕ ನಡೆಯುತ್ತದು, ಆಂಥ್ರೋಪೋಫಾಗಿಯಾ ಅಂತ. ಅಂದರೆ ಬೇರೆ ಬೇರೆ ಸಾಂಸ್ಕೃತಿಕ ಘಟನೆಗಳನ್ನ ಬ್ರೆಜಿಲ್ನ ಇತಿಹಾಸದಿಂದ ತಗೊಂಡು ಆಂಥ್ರೋಪೋಫಾಗಿಯಾವನ್ನು ಚಿತ್ರಿಸುವಂಥ ನಾಟಕ, ಭಾಳ ಪ್ರಭಾವಶಾಲಿಯ ನಾಟಕ. ಅದು ನೋಡೋಕೆ ಹೋಗ್ಬಿಟ್ರೆ ಅಲ್ಲಿ ಒಂದು ಕಡೆ ಕೊಲ್ತಾರೆ, ಕೊಂದಾಗ ಅದೇನೋ ಚಾಕು ತೊಗೊಂಡು ಅದೇನೋ ಕೆಂಪು ಲಿಕ್ವಿಡ್ಡು
ನಾನು ಮುಂದಗಡೆ ಕೂತ್ಬಿಟ್ಟಿದ್ದೆ, ರಕ್ತ ಕೆಂಪು ಲಿಕ್ವಿಡ್ಡು ನನ್ನ ಮೈ ಮೇಲೆಲ್ಲ ಬಿದ್ದುಬಿಡ್ತು. ಹೋಟ್ಲಿಗೆ ವಾಪಸ್ಸು ಹೋಟ್ಲಿಂದ ಒಳಗೆ ಬಿಡಲಿ, ಅದೆಲ್ಲ ಫೈಟ್ ಮಾಡ್ಕೊಬೋದಿದೆಯಾ ಅಂತ. ಇಲ್ಲಪ್ಪ ನಾಟಕ ನೋಡೋಕೆ ಹೋಗಿದ್ದೆ ಅಂತ ಹೇಳಿದೆ. ಇರಲಿ. ಸೊ ಈ ಆಂಥ್ರೋಪೋಫಾಗಿಯಾ ಅಂತೇನಿದೆ ಇದು ಆದಾಗ ಆ ಸಂಸ್ಕೃತಿಗೆ ನಮ್ಮ ಸಂಸ್ಕೃತಿಯ ಸಂದರ್ಭದಲ್ಲಿ ಅರ್ಥಪೂರ್ಣತೆ, ಒಂದು ಗೊತ್ತು ಗುರಿ ಸಿಗುತ್ತೆ. ಈ ರೀತಿಯ ಶೇಕ್ಸ್ಪಿಯರ್ನ ಪ್ರಯೋಗಗಳು ನನಗೆ ಬಹಳ ಮುಖ್ಯವಾಗಿ ಕಾಣುತ್ತವೆ. ಏನೆಷ್ಟಿದೆ? ಸಾಕ ಹರಕತೆ? ಆಮೇಲೆ ಶೇಕ್ಸ್ಪಿಯರ್ದ ರೂಪಾಂತರಗಳು ಬೇರೆ ರಂಗದ ಮೇಲೆ ನಡೆದಿಲ್ಲ. ಶೇಕ್ಸ್ಪಿಯರ್ ನಾಟಕಗಳ ಪಾತ್ರಗಳನ್ನು ಕವಿತೆಯ ರೂಪಕ್ಕೆ ಅನುವಾದ ಮಾಡಲಾಗಿದೆ. ರಷ್ಯಾದ ಬಹಳ ದೊಡ್ಡ ಭಾಷಾಶಾಸ್ತ್ರಜ್ಞ ರೋಮಾನ್ ಯಾಕೂಬ್ಸನ್ ಅನುವಾದದಲ್ಲಿ ಅನೇಕ ಬಗೆಗಳು ಹೇಳ್ತದೆ. ಒಂದು ಮುಖ್ಯವಾದ ಇಲ್ಲಿ ರೆಲೆವೆಂಟ್ ಆದ್ದು ಇಂಟ್ರಾಸಿಬಿಯಾಟಿಕ್ ಟ್ರಾನ್ಸ್ಲೇಷನ್, ಇಂಟರ್ಸಿಬಿಯಾಟಿಕ್ ಟ್ರಾನ್ಸ್ಲೇಷನ್. ಈಗ ಒಂದು ನಾಟಕವನ್ನಾಗಿ ನೀವು ಮಾಡಿದಾಗ ಅದು ಸೇಮ್ ಸಿಂಬಾಲಿಕ್ ಸಿಸ್ಟಮ್, ಅದೇ ಪ್ರಕಾರಕ್ಕೆ ಮಾಡ್ತಾಯಿದ್ದಾರೆ. ಒಂದು ನಾಟಕವನ್ನು ಕವಿತೆಯನ್ನಾಗಿ ಮಾಡಿದಾಗ ಅದು ಇಂಟ್ರಾಸಿಬಿಯಾಟಿಕ್ ಟ್ರಾನ್ಸ್ಲೇಷನ್. ಅಥವಾ ಒಂದು ನಾಟಕದ ಪಾತ್ರವನ್ನು ನೀವು ಶಿಲ್ಪವನ್ನಾಗಿ ಮಾಡ್ಬೋದು. ನನಗೆ ಗೊತ್ತಿದ್ದಾಗೆ 60 ಅರಳು ಬರಲು 70 ಇದ್ದೂ ಇಲ್ಲ. ನನ್ನ ಜ್ಞಾಪಕದ ಪ್ರಕಾರ ಶೇಕ್ಸ್ಪಿಯರ್ನ ಊರಲ್ಲಿ ಒಂದು ಶೇಕ್ಸ್ಪಿಯರ್ನ ಪಾತ್ರಗಳ ಶಿಲೆಗಳಲ್ಲಿ ಹ್ಯಾಮ್ಲೆಟ್ಟು ಆ ಸೀದು ಯಾವುದದು ಆ ಗ್ರೇವ್ ಡಿಗರ್ ಸೀನಲ್ಲಿ ಆ ಕಲ್ಲಿಡ್ಕೊಂಡು ಕೊಡ್ತಾ ಇರೋದೊಂದು ಶಿಲೆ ಇದೆ. ಇದು ಇಂಟರ್ಸಿಬಿಯಾಟಿಕ್ ಟ್ರಾನ್ಸ್ಲೇಷನ್, ನಾಟಕ ಕೃತಿಯನ್ನು ಶಿಲ್ಪವನ್ನಾಗಿ ಮಾಡುವಂಥದ್ದು. ಯುರೋಪಿನ 2 ಮಹಾಕವಿಗಳು, ಒಬ್ಬ ಅಲೆಕ್ಸಾಂಡ್ರಿಯಾದ ಗ್ರೀಕ್ ಕವಿ ಕಾನ್ಸ್ಟಂಟೈನ್ ಕೆವೆಫಿ, ಅವರು ಹ್ಯಾಮ್ಲೆಟ್ನ ಕುರಿತು 2-3 ಪದ್ಯಗಳು ಬಂದಿದೆ. ರಷ್ಯಾದ ಕವಿ ಬೋರಿಸ್ ಪಾಸ್ಟರ್ನಾಕ್ ಹ್ಯಾಮ್ಲೆಟ್ನ ಕುರಿತು ಹ್ಯಾಮ್ಲೆಟ್ ಅಂತ ಒಂದು ಪದ್ಯ ಬರೆದಿದೆ. ಅದು ಹ್ಯಾಮ್ಲೆಟ್ ಮತ್ತು ಸತ್ತ ಹ್ಯಾಮ್ಲೆಟ್ನ ಸಂಬಂಧವನ್ನು ಮನುಷ್ಯ ಮತ್ತು ದೇವರ ಸಂಬಂಧಕ್ಕೆ ಆರೋಪಿಸಿ ಅದೊಂದು ಅದ್ಭುತವಾದ ಬೋರಿಸ್ ಪಾಸ್ಟರ್ನಾಕ್ನ ಬಹಳ ಪ್ರಸಿದ್ಧವಾದ ಕವಿತೆ. ನಾನು ಯಾವಾಗಲೂ ಅನುವಾದ ಮಾಡಿದ್ದೆ, ಒಂದು ಥರದ್ದು ಮಾತುಬಿಟ್ಟೆ. ಜೆಕೋಸ್ಲೋವಾಕಿಯಾದ ಮಿರಸ್ಲಾವ್ ಹೊಲುಬ್ ಎನ್ನುವವನು 7-8 ಈ ಥರ ಕವಿತೆಗಳು ಬರೆದಿದ್ದಾರೆ. ಪೊಲೋನಿಯಸ್ ಬಗ್ಗೆ, ಹೊರೇಷಿಯೋ ಬಗ್ಗೆ, ಒಫೀಲಿಯಾ ಬಗ್ಗೆ ಬರೆದಿದ್ದಾರೆ. ಡ್ರೌನಿಂಗ್ ಆಫ್ ಒಫೀಲಿಯಾ ಒಂದು ಪ್ರಸಿದ್ಧವಾದ ಒಂದು ಚಿತ್ರ. ಯಾರನ್ನು ಚಿತ್ರಕಾರರದ್ದು ನೆನಪಿಲ್ಲ, ಅದು ಭಾಳ ಪ್ರಸಿದ್ಧವಾಗಿದೆ. ಆದರೆ ಮತ್ತು ಶೇಕ್ಸ್ಪಿಯರ್ನ ಸಿನಿಮಾದಲ್ಲಿ ಮಾಡಿದಾಗ, ಈಗ ಭಾರತದಲ್ಲಿ ಇತ್ತೀಚೆಗೆ ಭಾಳ ಯಶಸ್ವಿಯಾಗಿ ಶೇಕ್ಸ್ಪಿಯರ್ನ ಸಿನಿಮಾದಲ್ಲಿ ತಂದಿರೋದು ಅಂದರೆ ಭಾಳ ಆಗಿದ್ದಾವೆ. ಮಲಯಾಳದಲ್ಲಾಗಿದೆ, ಕನ್ನಡದಲ್ಲೂ ನಂಜುಂಡಿ ಕಲ್ಯಾಣ ಅಂತ ಒಂದು ಕೆಟ್ಟ ಸಿನಿಮಾ ಆಗಿತ್ತು. ಆದರೆ ಭಾಳ ಕೌಶಲ್ಯದಿಂದ ಮಾಡಿರೋದು ವಿಶಾಲ್ ಭಾರದ್ವಾಜರು. ಅದರಲ್ಲೂ ವಿಶೇಷವಾಗಿ ಅವರ ಇತ್ತೀಚಿನ ಹೈದರ್ ಏನಿದೆ ಹ್ಯಾಮ್ಲೆಟ್ನ ಒಂದು ರೂಪಾಂತರ, ಅತ್ಯದ್ಭುತವಾದ ಕುರಸೋವಾದ ಒಂದು ಚಿತ್ರ
ಚಲನಚಿತ್ರ ಅನುವಾದಗಳು ಎಷ್ಟು ಮುಖ್ಯವೋ ಅಷ್ಟೇ ಪ್ರಬಲವಾಗಿದೆ. ಆದರೆ ಶೇಕ್ಸ್ಪಿಯರ್ನ ಕಥಾನಕವನ್ನು ತಗೊಂಡವರು ಪೂರ್ತಿ ಬೇರೆ ಸಂದರ್ಭಕ್ಕೆ, ಉದಾಹರಣೆಗೆ ಓಂಕಾರ ಒತ್ತಿರೋದು ಈ ಉತ್ತರ ಪ್ರದೇಶದ ಒಂದು ಈ ಗುಡ್ಡಾಗಡ ಒಂದು ಸಂದರ್ಭದಲ್ಲಿ ತರ್ತಾರೆ. ಈ ಮಕ್ಬೂಲ್ ಮ್ಯಾಕ್ಬೆತ್ ಮುಂಬೈನ ಅಡ್ಡಾವಳ್ಳ ಇದ್ರಲ್ಲಿ ತರ್ತಾರೆ. ಅದನ್ನು ಯಾವಾಗಲೂ ಯಶಸ್ವಿ ಆಗಿದೆ. ಉದಾಹರಣೆಗೆ ಅಲ್ಲಿ ಲೇಡಿ ಮ್ಯಾಕ್ಬೆತ್ ಫಿಗರ್ ಇದೆ, ತಾಬು ಆ ಪಾತ್ರವನ್ನು ಮಾಡಿದಾಳಲ್ಲ, ಅವಳಿಗೆ ಆ ಒಂದು ಲೇಡಿ ಮ್ಯಾಕ್ಬೆತ್ಗೆ ಬರುವ ಗಿಲ್ಟ್ ಬರುತ್ತಲ್ಲ, ಅದು ಇಲ್ಲಿ ಆ ಪಾತ್ರಕ್ಕೂ ಆ ಸಂದರ್ಭಕ್ಕೂ ಹೊಂದಲಿಲ್ಲ. ಯಾಕೆಂದರೆ ಪೂರ್ತಿ ಬದಲಾವಣೆ ಮಾಡಿಕೊಂಡಿಲ್ಲ. ಆದರೆ ಹೈದರ್ನಲ್ಲಿ ಪೂರ್ತಿ ಬದಲಾವಣೆ ಮಾಡಿಕೊಂಡಿರೋದ್ರಿಂದ ಒಂದು ಸ್ವತಂತ್ರ ಕೃತಿಯಾಗಿ ಯಾವ ರೀತಿ ರಕ್ತಾಕ್ಷಿಯಿಂದ ಪ್ರೇರಣೆ ಕೊಟ್ಟಿದ್ರು ಕೂಡ ಹ್ಯಾಮ್ಲೆಟ್ ಸ್ವತಂತ್ರ ಕೃತಿಯಾಗಿರ್ತದೆ. ಹೈದರ್ ಆ ರೀತಿ ಒಂದು ಸ್ವತಂತ್ರ ಕೃತಿಯಾಗಿ ನಿಲ್ಲುತ್ತೆ. ಆಮೇಲೆ ಕ್ರೂಸೋವಾದ ಶೇಕ್ಸ್ಪಿಯರ್ ಚಿತ್ರಗಳು, ಥ್ರೋನ್ ಆಫ್ ಬ್ಲಡ್, ಆಮೇಲೆ ಇವರ ಅವರ ರಾದ್ ಕಿಗ್ಲಿಯರು, ನಾನು 2 ರೂಪಾಂತರಗಳು ಮಾಡಿದ್ದೆ. ಎರಡನೇದು ಮಾಡಿದ್ದು ನಮ್ಮ ಕದೇಲಾಲವ್ರಿಗೋಸ್ಕರ ಮಾಡಿದ್ದು. ಕದೇಲಾಲವರು ಅಸ್ಸಾಂನ ರಾಂಪುರ ಎನ್ನುವ ಒಂದು ಸಣ್ಣ ಹಳ್ಳಿಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ ದಿವಸ 8 ಮೈಲ್ ನಡ್ಕೊಂಡು ಹೋಗ್ಬೇಕು, ಆ ಥರ ಹಳ್ಳಿ ಕುಗ್ರಾಮ. ಅಲ್ಲಿ ರಾತ್ರಿ ಹೊತ್ತು ಆನೆಗಳು ಅವ್ರಿಗೆ ನುಗ್ಗಿ ಬೆಳೆದೆಲ್ಲ ತುಳಿದಾಗ್ತವೆ. ಜನ ಪಂಚಿಟ್ಕೊಂಡು ಕಾಯ್ತಾ ಇರಬೇಕು. ಕರೆಂಟ್ ಇಲ್ಲ, ಟಾಯ್ಲೆಟ್ಗಳಿಲ್ಲ ಅಂತ ಊರು. ಅಲ್ಲಿ ಅವರು ಹೊಸ ನಾಟಕ ಒಂದು ಚಳುವಳಿಯಿಂದ ಶುರು ಮಾಡಿಸಿದ್ರು. ಆಗ ಅವರು ನನಗೆ ಸಾವಿತ್ರಿಯವ್ರಿಗೋಸ್ಕರ ಭಾಳ ಒಂದು ಜಬರ್ದಸ್ತಾದ ಸಂಭಾಷಣೆಗೆ ನಾಟಕ ಬರ್ಕೊಳ್ಳೋದು. ಏನು ಬರ್ಕೊಳ್ಳೋದು, ನಾನು ಲೇಡಿ ಮ್ಯಾಕ್ಬೆತ್ ಬರೀತೀವಿ ಅಂದ್ಬಿಟ್ಟು ಒಂದು ಮ್ಯಾಕ್ಬೆತ್ ಆಟ ಅಂತ ಒಂದು ಬರೆದಿದೆ. ಅದನ್ನು ಆ ಊರಿನಲ್ಲಿ ಒಂದು ವಿಶಿಷ್ಟವಾದ ಒಂದು ರಂಗ ಕ್ಷೇತ್ರವನ್ನು ಮಾಡಿದ್ದಾರೆ. ಸಾಲು ಮರಗಳ ಕೆಳಗಡೆ, ಸಾಲು ವೃಕ್ಷಗಳ ಕೆಳಗಡೆ, ಅದು ಓಪನ್ ಏರ್ ಥಿಯೇಟರು. ನಾಟಕಗಳು ಹಗಲೊತ್ತಾಗ್ತವೆ, ನೋ ಅಕೂಸ್ಟಿಕ್ಸ್, ನೋ ಲೈಟಿಂಗ್. ಅದಕ್ಕೆ ಅವರು ಬರ್ನಮ್ ವನ ಅಂತ ಹೆಸರಿಟ್ರು ಆ ಥಿಯೇಟರ್ಗೆ. ಆಮೇಲೆ ಸಾವಿತ್ರಿಯವರು ಅದು ರೇಸ್ನಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ದೆಹಲಿಯ ಒಬ್ಬ ನಟ, ಕೆಲಸಕ್ಕೆ ಬಾರದ ಒಬ್ಬ ನಟನನ್ನು ಮ್ಯಾಕ್ಬೆತ್ನವರು ಕಾಸ್ಟ್ ಮಾಡಿಬಿಟ್ರು. ಸ್ವಲ್ಪ ಅವರು ಕಥೆಯಲ್ಲೂ ಜ್ಞಾನಿಗಳು, ಆದರೆ ಎಲ್ಲ ಜಾಣ ಸ್ವಲ್ಪ ಕೋಡ ಅಂತ ಅವರು ಒಂದು ಮರಳಾಗಿ ಮಾಡೋದು. ಅದನ್ನು ಅವ್ರಿಗೆಷ್ಟು ಅವ್ರಿಗೆ ಅಸಮಾಧಾನ, ಅವರು ಆ್ಯಕ್ಟಿಂಗ್ಗೆ ಬರೋಲ್ಲ ಅಂದ್ಬಿಟ್ಟು ಆ ಪ್ರೊಡಕ್ಷನ್ನೇ ಡ್ರಾಪ್ ಮಾಡಿಬಿಟ್ರು. ಆ ಪ್ರೊಡಕ್ಷನ್ ಆಗಲಿಲ್ಲ. ಮುಂದೆ ಅದನ್ನು ಕನ್ನಡದಲ್ಲಿ ನಮ್ಮ ಶಿಷ್ಯ ಸ್ಯಾಮ್ ಕುಟ್ಟಿ ಮಾಡಿದ, ಆಮೇಲೆ ಸುರೇಶ್ ಗಳಿ ಮಾಡಿದ್ರು, ಇದು ಯಾರಾದರೂ ಮಾಡಿದ್ರು. ಆದರೆ ಬರ್ನಮ್ ವನ ಇವತ್ತು ಕೂಡ ಅಲ್ಲಿ ಇದೆ. ಅಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ನಾಟಕೋತ್ಸವಗಳು ನಡೀತಾ ಇದ್ದಾವೆ. ಅಲ್ಲಿ ಶುಕ್ರಾಚಾರ್ಯ ರಾಮ ಅಂತ ನಮ್ಮ ಶಿಷ್ಯ ಒಬ್ಬ ನಡೆಸ್ತಾ ಇದ್ದ, ಪಾಪ ಅವ್ರು ಚಿಕ್ಕ ವಯಸ್ಸು ಸತ್ತೋದ. ಅದು ಕೂಡ ಆ ಪ್ರಯೋಗಗಳು ಜಾರಿಯಲ್ಲಿದ್ದಾವೆ. ಇದು ಒಂದು ರೀತಿಯಲ್ಲಿ ಶೇಕ್ಸ್ಪಿಯರ್ನ ಅನುವಾದ. ಒಂದು ಥಿಯೇಟರ್ ಸ್ಪೇಸ್ಗೆ ಶೇಕ್ಸ್ಪಿಯರ್ ನಾಟಕದ ಒಂದು ಹೆಸರು ಕೊಟ್ಟಿದ್ದಾರೆ, ಬರ್ನಮ್ ವನ ಅನ್ನೋದು. ಇದೂ ಕೂಡ ಒಂದು ರೀತಿಯ ಅನುವಾದ. ಈ ರೀತಿ ಯಾವಾಗ ಮೂಲಕೃತಿಯಿಂದ ನಾವು ಪೂರ್ತಿ ಡಿಕಂಟೆಕ್ಸ್ಚರೈಸ್ ಮಾಡ್ತೀವಿ, ಆ ಸಂದರ್ಭದಿಂದ ಈಚೆ ತೆಗಿತೀವಿ, ಅದಕ್ಕೆ ಹೊಸ ಅರ್ಥಗಳನ್ನು ಕೊಡ್ತೀವಿ ಅನುವಾದದ ಮೂಲಕ ಅಥವಾ ಪ್ರಯೋಗದ ಮೂಲಕ, ಆಗ ಯಾವುದಾದ್ರು ಆಂಥ್ರೋಪೋಫೋಗಿಯಾ ಅಂತ ಕರೆದೆ ಒಸ್ವಾಲ್ಡ್ ಡಿ ಆಂಥೋನಿಯ ಒಂದು
ಹಿಡಿಗಟ್ಟದ್ದು ಕಾನ್ಸೆಪ್ಟನ್ನು ಬಳಸಿ ಆಗ ಅದು ಹೆಚ್ಚು ಸಮರ್ಥವಾಗ್ತದೆ. ಈ ಎರಡು ಪ್ರವೃತ್ತಿಗಳು ನಮ್ಮ ಶೇಕ್ಸ್ಪಿಯರ್ನ ಸ್ವೀಕೃತಿಯಲ್ಲಿ ಕಾಣ್ತಾ ಇದ್ದಾವೆ. ಇಲ್ಲಿಗೆ ನಾನು ನನ್ನ ಮಾತನ್ನು ಇಷ್ಟೊತ್ತು ಮಾತಾಡಿ ತಿಳ್ಕೊಳ್ಳಿಲ್ಲ. ನಮ್ಮ ಮೈತಾಡ ನನಗೆ ತಾಕತ್ಗೆ ದವಾ ಕೊಟ್ಟು ಇಷ್ಟೊತ್ತು ಮಾತಾಡಿಸ್ಬಿಡ್ತು.